ದೇವರ ಆಶೀರ್ವಾದವನ್ನು ಕೊಟ್ಟರೆ ನಿಮ್ಮ ಜೀವಿತದಲ್ಲಿ ಸಹ ಆತನು ಅನೇಕ ಕಾರ್ಯಗಳನ್ನು ಆತನು ಮಾಡುವಂತಾಗಿದೆ. ಪಕ್ಕದಲ್ಲಿ ಕೈ ಕೊಟ್ಟರೆ ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಹಲ್ಲೆಲೂಯಾ. ಆತನು ನಮಗೆ ಹೊಸ ಬಾಗಿಲನ್ನು ತೆರೆಯುವ ದೇವರು, ಹೊಸ ಕಾರ್ಯವನ್ನು ಮಾಡುವ ದೇವರು, ನಮಗೆ ಬಿಡುಗಡೆಯನ್ನು ಕೊಡುವ ದೇವರು. ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನಾ ಕರೆ, ಆರಾಧನಾ ಕರೆಯಿಂದಾಗಿ ಹಾಡುತ್ತಾ ಆತನ
ಭಕ್ತರು ಯಾರಿದ್ದಾರೆ ಎಂಬುದಾಗಿ ಆದರೂ ಆಕಾಶದಿಂದ ಬಾಗಿ ನೋಡ್ತಾನೆ ಎಂಬುದಾಗಿ ಇವತ್ತು ಆತ ನಮಗೆ ಜೀವವನ್ನು ಕೊಟ್ಟಿದ್ದಾನೆ, ಉಸಿರನ್ನು ಕೊಟ್ಟಿದ್ದಾನೆ. ನಾವು ಬೆಸ್ಟ್ ಅಲ್ಲಿ ಬೆಸ್ಟ್ ಆತನಿಗೆ ಆರಾಧನೆಯನ್ನು ಸಲ್ಲಿಸಿ ಆತನನ್ನು ನಾವು ಮಹಿಮೆಪಡಿಸೋಣ. ನಿತ್ಯ ಜೀವವನ್ನು ಕೊಟ್ಟ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಜೀವಿಸುವ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಜೀವದ ಭೂಮಿಯಾದ ದೇವರಿಗೆ ಒಂದು ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಮಗೆ ಕೊಟ್ಟಂತ ಈ ಲೈಫ್ ಅನ್ನು ನೆನೆಸಿ ನಾವು ದೇವರಿಗೆ ಮನಸ್ಸಾರೆ ಸ್ತೋತ್ರವನ್ನು ಸಲ್ಲಿಸೋಣ. ಗಟ್ಟಿಯಾದ ಶಬ್ದದಲ್ಲಿ ಒಂದು
ನೋಡ್ಬೋದು. ಕೀರ್ತನೆಗಳ ಪುಸ್ತಕ 91ನೇ ಕೀರ್ತನೆ, ಅದರಲ್ಲಿ 16ನೇ ವಾಕ್ಯ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯ ಓದಿದ್ದೀರಿ? ಈ ಮಾತು ಯಾರು ಹೇಳಿದ್ದು? ದೇವರು ಹೇಳಿದ್ದು. ಆಮೇಲೆ ದೇವರು ಹೇಳಿದ್ದು ಏನ್ ಹೇಳಿದ್ದು? ದೇವರು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಾನು ನಿಮ್ಮನ್ನು ಏನ್ ಮಾಡ್ತೇನೆ? ತೃಪ್ತಿಪಡಿಸ್ತೇನೆ ಅಂತ. ಅಂದ್ರೆ ದೇವರು ಹೇಗೆ ನಮ್ಮನ್ನು ತೃಪ್ತಿಪಡಿಸ್ತಾರೆ? ಆಮೇಲೆ ಹಲ್ಲೆಲೂಯಾ. ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಸತ್ಯವೇದದಲ್ಲಿ ಅನೇಕ ವಾಗ್ದಾನ ವಚನಗಳಿವೆ. ಅಲ್ಲಿ ಸುಮಾರು 7,000ಗಳಿಗಿಂತ ಜಾಸ್ತಿ ದೇವರ ವಾಗ್ದಾನಗಳು. ಆಮೇಲೆ ಅಲ್ಲಿ ಈ ವಾಗ್ದಾನ ಯಾರಿಗೆ ಕೊಟ್ಟದ್ದು? ಯಾರಿಗೆ ಕೊಟ್ಟದ್ದು? ಈ ವಾಗ್ದಾನ ನಮಗೆ ಕೊಟ್ಟದ್ದು. ಈ ವಾಗ್ದಾನ ಕೊಟ್ಟದ್ದು ಯಾರು? ದೇವರು ನಮಗೆ ಕೊಟ್ಟದ್ದು. ಅಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಎಲ್ಲ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ಅದು ಯಾರಿಗೋಸ್ಕರ? ನಮಗೋಸ್ಕರ. ಆದ್ರೆ ಈ ವಾಗ್ದಾನ ತನ್ನಷ್ಟಕ್ಕೆ ತಾನೇ ನಮಗೆ ಬರುವುದಿಲ್ಲ. ಅಲ್ಲಿ ಈ ವಾಗ್ದಾನವನ್ನು ಹೊಂದಬೇಕಾದ್ರೆ ನಾವು ಏನ್ ಮಾಡ್ಬೇಕು? ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ಅಲ್ಲಿ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಆಗ ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ಅದು ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸತ್ಯ, ಹಾಗಾದ್ರೆ ನಮಗೆ ಜೀವಿಸಬೇಕಾದ್ರೆ ಯಾವುದರಿಂದ ಸಾಧ್ಯ? ದೇವರ ವಾಕ್ಯದಿಂದ ಸಾಧ್ಯ. ನಮಗೆ ಜೀವಿಸಲು ಆಧಾರವಾದದ್ದು ದೇವರ ವಾಕ್ಯ. ಅದಕ್ಕೆ ಯೇಸು ಹೇಳಿದ್ರು, ಮನುಷ್ಯನು ರೊಟ್ಟಿಯಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಯಾವುದರಿಂದ ಬದುಕುತ್ತೇವೆ? ದೇವರ ಮಾತಿನಿಂದ, ದೇವರ ವಾಕ್ಯದಿಂದ ನಾವು ಬದುಕುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡುತ್ತೇವೆ ಅನೇಕರು ಈ ಲೋಕದಲ್ಲಿ ನಾವು ಜಾಸ್ತಿ ಬದುಕಬೇಕೆಂಬುದಾಗಿ ಏನ್ ಮಾಡ್ತಾರೆ? ಕೆಲವರೆಲ್ಲ ಡಯಟ್ ಮಾಡ್ತಾರೆ. ಡಯಟ್ ಮಾಡ್ತಾರೆ, ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಅಂದ್ರೆ ಕೆಲವೆಲ್ಲ ಫುಡ್ಡಿನಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಕೆಲವರು ರಾತ್ರಿ ಖಾಲಿ ಫ್ರೂಟ್ಸ್ ಮಾತ್ರ ತಿಂತಾರೆ. ಕೆಲವರೆಲ್ಲ ಜಿಮ್ಮಿಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೌದಾ? ಮಾಡ್ತಾರೆ ಇಲ್ಲವ? ಯಾಕೆ ಅವ್ರು ಮಾಡುದು? ತನ್ನ ಶರೀರವನ್ನು ಏನ್ ಮಾಡುದು? ಕಂಟ್ರೋಲ್ಗೆ ತರಲಿಕ್ಕೆ, ನಿಯಂತ್ರಣ ತರಲಿಕ್ಕೆ ಅದನ್ನು ಮಾಡ್ತಾರೆ. ಅದನ್ನ ನಾನು ಹೇಳಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೆಲ್ಲ ಡಯಟ್ ಮಾತ್ರ. ಆದ್ರೆ ದೀರ್ಘಾಯುಷ್ಯ ಅದು ದೇವರ ಬ್ಲೆಸ್ಸಿಂಗ್ ಆಗಿದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟರೆ ಮಾತ್ರ ನಮಗೆ ದೀರ್ಘಾಯುಷ್ಯ. ಆಮೇಲೆ ಅಲ್ಲೆಲ್ಲೂ ಎಷ್ಟು ಡಾಕ್ಟರ್, ಕಾರ್ಡಿಯಾಲಜಿಸ್ಟ್ ನಾವು ನೋಡ್ತೇವೆ, ಹಾರ್ಟ್ ಸರ್ಜನ್, ಅವರು 50 ವರ್ಷದಲ್ಲಿ ಸಾಯ್ತಾರೆ. ಅವರಿಗೆಲ್ಲ ಗೊತ್ತುಂಟು ಏನೆಲ್ಲ ಮಾಡ್ಬೇಕಂತ. ಎಲ್ಲ ತಗೊಂಡವರು 50 ವರ್ಷದಲ್ಲಿ ಸಾಯ್ತಾರೆ. ಇವತ್ತು ನೋಡಿ ಎಲ್ಲರೂ ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾನು ಹೇಳ್ತೇನೆ, ದೀರ್ಘಾಯುಷ್ಯ ದೇವರು ಕೊಡ್ಬೇಕಾದ್ರೆ ಈ ವಾಕ್ಯವನ್ನು ನೀವು ಕೈಗೊಂಡು ನಡೆಯಬೇಕು. ಈ ವಾಕ್ಯದಲ್ಲಿ ಆಸಕ್ತರಾಗಿರಬೇಕು. ಆಮೇಲೆ ಆಗ ದೇವರು ದೀರ್ಘಾಯುಷ್ಯವನ್ನು ಕೊಡ್ತಾರೆ. ಆದ್ರೆ ಒಂದು ಸತ್ಯ, ದೀರ್ಘಾಯುಷ್ಯ ಅದು ನಮ್ಮ ಸಾಮರ್ಥ್ಯದಿಂದ ನಮಗೆ ದೊರಕುವಂತದ್ದಲ್ಲ. ದೀರ್ಘಾಯುಷ್ಯ ದೇವರ ಬ್ಲೆಸ್ಸಿಂಗ್ ಆಗಿದೆ. ಎಷ್ಟು ಜನ ಹೇಳ್ತೀರಿ? ದೇವರ ಬ್ಲೆಸ್ಸಿಂಗ್ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೆ ದೀರ್ಘಾಯುಷ್ಯ ಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಆದ್ರೆ ದೇವರು ಇಲ್ಲಿ ದೀರ್ಘಾಯುಷ್ಯ ಕೊಡಬೇಕಾದ್ರೆ ಒಂದು ಕಂಡೀಷನ್ ಆಗ್ತಾನೆ. ಹೌದಾ? ಕಂಡೀಷನ್ ಆಗ್ತಾನೆ ಇಲ್ಲ? ಪ್ರೈಸ್ ದಿ ಲಾರ್ಡ್. ನೀವು 91ನೇ ಕೀರ್ತನೆ 14ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ ಅಲ್ಲಿ ಏನ್ ಕಂಡೀಷನ್ ಅಂತ ಹೇಳಿದ್ರೆ, ಅವನು ಮೊದಲು ನನ್ನಲ್ಲಿ ಆಸಕ್ತನಾಗಿರ್ಬೇಕು. ಅಲ್ಲಿ ಅವನು ನನ್ನ ವಾಕ್ಯದಲ್ಲಿ ಆಸಕ್ತನಾಗಿರ್ಬೇಕು. ಅಲ್ಲಿ ನನ್ನ ಮಾತಲ್ಲಿ ಕೇಳಲಿಕ್ಕೆ ಏನ್ ಮಾಡ್ಬೇಕು? ಆಸಕ್ತನಾಗಿರ್ಬೇಕು. ಇವತ್ತು ನೋಡಿ, ನೀವು ಮಾತನಾಡುವಾಗ ಯಾರು ನಿಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮಾತಾಡ್ತೀರಿ, ಸ್ವಲ್ಪ ಮಾತಾಡ್ತೀರಿ, ಏನ್ ಮಾಡ್ತೀರಿ? ಅವರಿಗೆ ಇಷ್ಟೆಲ್ಲ ಕಾಣ್ಬೇಕು ನಾನು ಮಾತನಾಡು, ಸುಮ್ಮನೆ ಕೂತ್ಕೊಳ್ತೇವೆ. ಹಾಗೆ ದೇವರ ಸಾಗಿ ಅಲ್ಲಿ ಆತನು ಮಾತನಾಡುವುದನ್ನು ನೀವು ಕೇಳಲಿಕ್ಕೆ ಇಷ್ಟಪಟ್ರೆ ಅವನು ನಿಮ್ಮೊಂದಿಗೆ ಮಾತನಾಡ್ತಾನೆ. ಎಷ್ಟು ಜನ ಮಾತನಾಡಬೇಕಂತ ಆಸೆ ಪಡ್ತೀರಿ? ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ಪ್ರತಿ ಮಕ್ಕಳನ್ನು ಇಷ್ಟಪಡುತ್ತಾನೆ, ಅವರ ಜೊತೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ದೇವರು ತನ್ನ ಮಕ್ಕಳಿಗೆ ಬ್ಲೆಸ್ಸಿಂಗ್ ಅನ್ನು ಕೊಡುತ್ತಾನೆ. ಹಾಗಾದ್ರೆ ದೇವರ ವಾಗ್ದಾನ ಏನ್ ತೋರಿಸ್ತದೆ ಗೊತ್ತಿಲ್ಲ? ಅದು ದೇವರ ಚಿತ್ತವನ್ನು ತೋರಿಸ್ತಾನೆ. ಹಾಗಾದ್ರೆ ದೇವರ ಚಿತ್ತ ಏನು? ನಾನು ನೀನು ದೀರ್ಘಾಯುಷ್ಯವನ್ನು ಹೊಂದಿಕೊಂಡು ತೃಪ್ತಿ ಆಗ್ಬೇಕಂತೆ. ತೃಪ್ತಿ ಅಂದ್ರೆ ನೀನು ಹೇಳೋದು ನಿನ್ನನ್ನು ಕರ್ಕೊಂಡು ಹೋಗುದಿಲ್ಲ. ಸಾಕಪ್ಪ ದೇವರೇ, ನನ್ನ ಲೈಫ್ ಒಂದು ಸಾರ್ಥಕವಾಯಿತು ಎಂಬುದಾಗಿ ಹೇಳುವ ತನಕ ದೇವರು ನಿನಗೆ ಆಯುಷ್ಯವನ್ನು ಕೊಡುತ್ತಾನೆ. ಎಷ್ಟು ಜನ ಆಸೆ ಪಡ್ತಾ ಇದ್ದೇನೆ? ಆಮೇಲೆ ಅಲ್ಲಿ ದೇವರು ಹೇಳದೆ ನಿನ್ನನ್ನು ಈ ಭೂಮಿಯಿಂದ ತೆಗೆದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಎಲ್ಲರೂ ಕ್ರಿಸ್ತಿಯ ಜೀವಿತ ನಡೆಸ್ತಾರೆ, ಆದ್ರೆ ಅವರು ತಮ್ಮ ಸ್ವಕಾರ್ಯದ ಮೇಲೆ ಗಮನಿಸ್ತಾರೆ. ಆದ್ರೆ ಕೆಲವರು ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕಂತ ಬಯಸ್ತಾರೆ. ಇಲ್ಲಿ ದೇವರಿಗೋಸ್ಕರ ಏನಾದ್ರೂ ಮಾಡ್ಲಿಕ್ಕೆ ಯಾರೆಲ್ಲ ಬಯಸ್ತೀರಿ? ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಆಮೇಲೆ ಹಲ್ಲೆಲೂಯಾ. ಖಾಲಿ ದೇವರನ್ನು ತಿಳಿದುಕೊಂಡವರು, ದೇವರ ವಾಕ್ಯವನ್ನು ತಿಳಿದುಕೊಂಡವರು, ಅವರು ಬೇರೆ ಏನು ಕೆಲಸ ಮಾಡದೆ
ಗಮನಿಸುವುದಿಲ್ಲ. ಆದ್ರೆ ಒಂದು ರಶ್ಯಲ್ಲಿ ಪರಲೋಕಕ್ಕೆ ಹೋದಾಗೆ ಆಗ್ತದೆ. ಆದ್ರೆ ನೀನು ದೇವರಿಗೋಸ್ಕರ ಏನಾದ್ರೂ ಮಾಡಿದ್ರೆ ಅಲ್ಲಿ ನೀನು ಈ ಭೂಮಿಯನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ದೇವರು ನಿನ್ನ ರಿಸೀವ್ ಮಾಡಲಿಕ್ಕೆ ನಿಲ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾದ್ರೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ಸ್ಟೆಫನನ ಬಗ್ಗೆ ನಮಗೆಲ್ಲ ಗೊತ್ತು, ಹೌದಾ? ಪ್ರೈಸ್ ದಿ ಲಾರ್ಡ್. ಸ್ಟೆಫನನು ಅಪೊಸ್ತಲನಲ್ಲ. ಹಲ್ಲೆಲೂಯಾ. ಅವನನ್ನು 7 ಜನರು ನಾವು ಸಿಲೆಕ್ಟ್ ಮಾಡ್ತಾರೆ. ಯಾರನ್ನು? ಅಪೊಸ್ತಲರು 7 ಜನರನ್ನು ಸಿಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಸ್ಟೀಫನ್. ಆಮೇಲೆ ಇವನಿಗೆ ಏನ್ ಗೊತ್ತುಂಟ? ಇವನು ಅವರಿಗೆ ಹೆಲ್ಪರ್ ಆಗಿ, ಯಾರಿಗೆ? ಅಪೊಸ್ತಲರಿಗೆ ಹೆಲ್ಪರ್ ಆಗಿ 7 ಜನರನ್ನು ಸಿಲೆಕ್ಟ್ ಮಾಡ್ತಾರೆ. ಆದ್ರೆ ಬೈಬಲ್ ಹೇಳ್ತದೆ ಸ್ಟೀಫನ್ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಿಲ್ಲ? ಅವನ ಮುಖವು ಏನಾಗಿತ್ತಂತೆ? ಪ್ರಕಾಶದಿಂದ ತುಂಬಿತ್ತು. ಅವನು ದೇವರ ಆತ್ಮನಿಂದ ತುಂಬಲ್ಪಟ್ಟಿದ್ದ ಎಂಬುದಾಗಿ. ಅಂದ್ರೆ ಯೇಸುವಿಗೆ ಅವನು ಸಾಕ್ಷಿಯಾಗಿದ್ದ. ಆಮೇಲೆ ಹಲ್ಲೆಲೂಯಾ. ಇವನು ಯೇಸುವಿಗೆ ಸಾಕ್ಷಿಯಾಗಿ ನಿಂತದ್ರಿಂದ ಅಲ್ಲಿಯ ಯಹೂದ್ಯರು ಏನ್ ಮಾಡಿದ್ರು? ಅವನನ್ನು ಕಲ್ಲೆಸೆದು ಕೊಂದ್ರು ಅಂತ ಬೈಬಲ್ ಹೇಳ್ತದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವನಿಗೆ ಕಲ್ಲೆಸೆದು ಕೊಲ್ಲುವಾಗ ಅವನು ಏನ್ ಕಂಡ? ಪರಲೋಕ ತೆರೆಯುವುದನ್ನು ಕಂಡ. ನಂತರ ವಾಕ್ಯ ಹೇಳ್ತದೆ, ಯಾರು ಎದ್ದು ನಿಂತದಂತೆ? ಯೇಸು ಸ್ವಾಮಿ ಎದ್ದು ನಿಂತರಂತೆ. ಯೇಸು ಎದ್ದು ನಿಂತು ಅವನು ರಿಸೀವ್ ಮಾಡ್ತಾರಂತೆ. ಮಗ, ಬಾ ಮಗನೇ, ಓ ನೀನು ಒಳ್ಳೆ ಕಾರ್ಯ ಭೂಮಿಯಲ್ಲಿ ಮಾಡಿದಿ, ನನಗೋಸ್ಕರ ಮಾಡಿದಿ, ನಿನ್ನನ್ನು ನಾನು ಸ್ವಾಗತ ಮಾಡ್ತೇನೆ ಎಂಬುದಾಗಿ ದೇವರು ನಿಂತರಂತೆ. ಇವತ್ತು ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ಈ ಭೂಮಿಯಲ್ಲಿ ದೀರ್ಘಾಶವನ್ನು ಕೊಟ್ಟ ನಂತರ ಹೋಗುವಾಗ ದೇವರು ಸ್ವಾಗತ ನಮ್ಮನ್ನು ಮಾಡಬೇಕು. ಅದಕ್ಕೋಸ್ಕರ ದೇವರು ಇಷ್ಟಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀನಿ? ನಿಮ್ಮ ಜೀವಿತ ದೇವರಿಗೆ ಕೊಡುವಾಗ, ದೇವರಿಗೋಸ್ಕರ ಏನಾದ್ರೂ ಮಾಡುವಾಗ ದೇವರು ಚರಿತ್ರೆ ಪುಸ್ತಕದಲ್ಲಿ ಅದನ್ನು ಬರೆಯುತ್ತಾನೆ. ಸ್ಟೆಫನನ ಆ ಪುಸ್ತಕದಲ್ಲಿ ಬರೀಲಿಕ್ಕೆ ಅವನು ದೇವರಿಗೋಸ್ಕರ ಕಾರ್ಯ ಮಾಡಬೇಕು. ಸಾಕ್ಷಿಯಾಗಿ ನಿಂತ. ಹಲ್ಲೆಲೂಯಾ. ಸಾಕ್ಷಿ ಕೆಲವರಿಗೆ ಇಷ್ಟ ಆಗುವುದಿಲ್ಲ, ಆದ್ರೆ ನೀನು ಸಾಕ್ಷಿ ಹೇಳುವಾಗಲೇ ದೇವರ ನಾಮ ಮಹಿಮೆ ಆಗ್ತದೆ. ಎಷ್ಟು ಜನ ಹೇಳ್ತಾರೆ, ನಾನು ದೇವರಿಗೆ ಸಾಕ್ಷಿಯಾಗುತ್ತೇನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನಮ್ಮ ದೇವರು ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ದೇವರು ಬಲಾತ್ಕಾರ ಮಾಡುವುದಿಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ? ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ. ಪವಿತ್ರ ಆತ್ಮನ ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಪವಿತ್ರ ಆತ್ಮನನ್ನು ಕೊಟ್ಟಿರುವಾಗ ಎಲ್ಲರೂ ಪವಿತ್ರ ಆತ್ಮ ಬೇಕಂತ ಹೇಳುವುದಿಲ್ಲ, ಹೌದಾ? ಪ್ರೈಸ್ ದಿ ಲಾರ್ಡ್. ಕೆಲವರು ತನಗೆ ಪವಿತ್ರ ಆತ್ಮನು ಬೇಡ ಅಂತ ಹೇಳ್ತಾರೆ. ಆಮೇಲೆ ಈ ಲೋಕದಲ್ಲಿ ಕೆಲವರಿದ್ದಾರೆ ಅಂತವರು. ಹಲ್ಲೆಲೂಯಾ. ಪವಿತ್ರ ಆತ್ಮ ಬೇಕಂತ ಹೇಳಿದವರಿಗೆ ಏನ್ ಮಾಡ್ತಾರೆ? ಪವಿತ್ರ ಆತ್ಮ ಬರ್ತಾರೆ. ಪವಿತ್ರ ಆತ್ಮ ಬೇಡ ಅಂತ ಹೇಳಿದ್ರೆ ಪವಿತ್ರ ಆತ್ಮ ಬರುವುದಿಲ್ಲ. ದೇವರು ಏನ್ ಮಾಡುದಿಲ್ಲ? ಬಲಾತ್ಕಾರ ಮಾಡುವುದಿಲ್ಲ. ಇವತ್ತು ಹಾಗೆ ದೇವರು ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಏನು ಮಾಡುವುದಿಲ್ಲ. ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದ್ರೆ ಇವತ್ತು ಆ ಸ್ವಾತಂತ್ರ್ಯವನ್ನು ದುರುಪಯೋಗಕ್ಕೆ ನಾವು ಬಳಸಬಾರ್ದು. ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾವು ಅದನ್ನು ಬಳಸಬೇಕು. ದೇವರು ನಮ್ಮನ್ನು ವಾಗ್ದಾನ ಕೊಟ್ಟಿದ್ದಾರೆ, ದೀರ್ಘಾಯುಷ್ಯವನ್ನು ಕೊಟ್ಟು ನಾನು ನಿಮ್ಮನ್ನು ಏನ್ ಮಾಡ್ತೇನೆ? ತೃಪ್ತಿಪಡಿಸುತ್ತೇನೆ ಎಂಬುದಾಗಿ. ನೀವು ನೋಡಿ 2 ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಿಂದ ನೀವು ಓದ್ರಿ. ಅಲ್ಲಿ ನೋಡಿ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ನೋಡಿ, ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಗೊತ್ತಿಲ್ಲ? ನಮ್ಮನ್ನು ಅಂದ್ರೆ ಯಾರು? ನಮ್ಮನ್ನು ದೇವರು ತನ್ನ ಮಕ್ಕಳ ಬಗ್ಗೆ ಎಷ್ಟೊಂದು ಆಸಕ್ತನಾಗಿದ್ದಾನೆ. ಅಲ್ಲಿ ಬೈಬಲ್ ಹೇಳ್ತದೆ ನೋಡಿ, ಪ್ರಭಾವದಿಂದಲೂ. ಅಂದ್ರೆ ಪ್ರಭಾವ ಅಂದ್ರೆ ಏನು? ಸಾಮರ್ಥ್ಯದಿಂದಲೇ. ಹಾಗಾದ್ರೆ ಇವತ್ತು ನಿಮ್ಮಲ್ಲಿ ಯಾವ ಸಾಮರ್ಥ್ಯದಿಂದ ತುಂಬಿದ್ದಾರೆ? ದೇವರ ಸಾಮರ್ಥ್ಯ ನಿಮ್ಮೊಳಗೆ ಇಟ್ಟಿದ್ದಾನೆ. ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನಿಮ್ಮಲ್ಲಿ ದೇವರ ಸಾಮರ್ಥ್ಯ ಇಟ್ಟಿದ್ದಾನೆ. ನಾವು ನಿರಾಶರಾಗುವ ಅಗತ್ಯ ಇಲ್ಲ. ನೀವು ಬೇಡಿದ್ದು ದೇವರು ಕೊಡ್ತಾನೆ. ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ನಾವು ವಾಗ್ದಾನ ಹಿಡಿದು ನಾವು ಬೇಡುವವರಲ್ಲ. ಆಮೇಲೆ ನಾವು ದೇವರ ವಾಗ್ದಾನ ಹಿಡಿದು ಕೇಳುವವರು. ಇಲ್ಲಿ ಎಷ್ಟು ಜನ ಕೇಳಲಿಕ್ಕೆ ಬಂದಿದ್ದೀರಿ ದೇವರ ಹತ್ರ? ಆಮೇಲೆ ಅಲ್ಲಿ ವಾಗ್ದಾನದಲ್ಲಿ ದೇವರು ಏನ್ ಹೇಳಿದ್ದಾರೆ? ನಾನು ಸಾಮರ್ಥ್ಯವನ್ನು ಕೊಟ್ಟಿದ್ದೇನೆ ಅಂತ. ನಾವು ಪ್ರಾರ್ಥನೆ ಮಾಡುವಾಗ ಸಾಮರ್ಥ್ಯ ಕೊಡು ಅಂತ ಹೇಳುವುದಲ್ಲ. ದೇವರೇ, ನೀನು ನನಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದೀ, ಅದು ಲೋಕದ ಜನರು ಕಾಣುವಂತೆ ಮಾಡು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅಲ್ಲ, ನಿಮ್ಮ ಪ್ರಾರ್ಥನೆ ಅದು ವಾಗ್ದಾನವನ್ನು ಹಿಡಿದು ಮಾಡುವಾಗ ಅದು ನೆರವೇರ್ತದೆ. ಹಲ್ಲೆಲೂಯಾ. ನಾವು ದೇವರಿಗೆ ಕೆಲವು ಸಲ ನೆನಪು ಮಾಡಬೇಕು. ಇವತ್ತು ನಾನು ಹೇಳ್ತೇನೆ, ನಮಗೆ ಮಕ್ಕಳಿದ್ರೆ ಅಲ್ಲಿ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ? ಮಕ್ಕಳ ಹತ್ರ ಹೇಳ್ತೇವೆ, ನಾಡ್ದು ಸಂಡೆ ನಿನ್ನನ್ನು ನಾನು ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತೇನೆ. ಯಾರು ಹೇಳುದು? ತಂದೆ ಹೇಳ್ತಾನೆ ಮಕ್ಕಳ, ನಾಡ್ದು ಸಂಡೆ ನಿನ್ನನ್ನು ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತೇವೆ ಅಂತ. ಆಗ ಈ ಮಗು ಏನ್ ಮಾಡ್ತದೆ? ಡೈಲಿ ದಿನ ಕೇಳ್ತದೆ,
ಅಪ್ಪ ನೀನು ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ಯಲ್ಲ, ಯಾವಾಗ ಅದು ಸಂಡೇ ಅಲ್ಲ ಅಂತ ಹೇಳುವಾಗ ಗಡಿ ನೆನಪು ಮಾಡ್ತಾ ಇರ್ತದೆ. ಸಂಡೇ ಆಗುವಾಗ ತಂದೆ ಏನ್ ಮಾಡ್ತಾನೆ, ತಾನು ಹೇಳಿದ್ರೆ ನೆನಪು ಮಾಡಿ ಏನ್ ಮಾಡ್ತಾನೆ, ಆ ಮಗುವನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವು ಸಹ ಹಾಗೆ ದೇವರ ವಾಗ್ದಾನವನ್ನು ದೇವರಿಗೆ ನೆನಪು ಮಾಡಿಕೊಂಡು ಹೇಳ್ಬೇಕು, ದೇವರೇ ನೀನು ವಾಗ್ದಾನ ಮಾಡಿದ್ಯಲ್ಲ, ದೀರ್ಘಾಯುಷ್ಯವನ್ನು ಕೊಟ್ಟು ನನಗೆ ತೃಪ್ತಿಪಡಿಸ್ತಿದ್ಯಲ್ಲ, ದೇವರೇ ನಿನಗೆ ಸ್ತೋತ್ರ. ಇದೇ ಪ್ರಕಾರ ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತೇನೆ ಅಂತ ಹೇಳುವಾಗ ದೇವರು ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ, ದೇವರ ವಾಗ್ದಾನವನ್ನು ಹಿಡಿಯಬೇಕು ನಾವು. ಆಮೇಲೆ ಹಿಡಿಯದೆ ಅದು ಸಿಕ್ಕುವುದಿಲ್ಲ. ದೇವರ ವಾಗ್ದಾನ ಇಟ್ಟದ್ದು ನನಗೆ ಮತ್ತು ನಿನಗೋಸ್ಕರ. ಹೌದಾ? ಯೆಶಾಯ 3 ನೋಡ್ತೇವೆ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಯೇಸು ಅನುಭವಿಸಿದ್ದಾನೆ, ಆತನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ ಅಂತ ಬೈಬಲ್ ಹೇಳ್ತೇವೆ. ವಾಗಿದೆ ಅಂತ ದೇವರ ಹತ್ರ ಹೇಗೆ ಬಿಡುವುದು? ರೋಗ ಬಿಡುವಾಗ ಈ ರೋಗವನ್ನು ತೆಗೆಯಂತ ಪ್ರಾರ್ಥನೆ ಮಾಡುವುದಲ್ಲ. ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಬೇಕು? ದೇವರೇ ನಿನ್ನ ವಾಗ್ದಾನ ಹೇಳಿದೆ, ನೀನು ಹೇಳಿದೆ ನನಗೆ ನಿನ್ನ ಬಾಸುಂಡೆಯಿಂದ ನನಗೆ ಗುಣವಾಗಿದೆ ಎಂದಾಗಿ, ಅದನ್ನು ನಾನು ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. ನೀನು ನನಗೆ ವಾಗ್ದಾನ ಮಾಡಿದ್ದು, ಮನುಷ್ಯರೆಲ್ಲ ವಾಗ್ದಾನ ಮಾಡಿದ್ದು, ಅದನ್ನು ನಾನು ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗಲೇ ಆ ವಾಗ್ದಾನ ನಿನ್ನ ಮೇಲೆ ರಿಲೀಸ್ ಆಗ್ತದೆ. ವಾಗ್ದಾನದಲ್ಲಿ ಸಂಶಯ ಪಡಬಾರದು. ವಾಗ್ದಾನ ದೇವರು ಕೊಟ್ಟದ್ರಿಂದ ಅದು ನಡೀತದೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ನೀವು ಚಾಲೆಂಜ್ ಮಾಡಬಹುದು, ಅಲ್ಲಿ ವೈದ್ಯರಿಗೆ ಚಾಲೆಂಜ್ ಮಾಡಬಹುದು, ಲೋಕಕ್ಕೆ ಚಾಲೆಂಜ್ ಮಾಡುವುದು. ಆ ಸಾಮರ್ಥ್ಯ ದೇವರು ನಿನಗೆ ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಆ ಸಾಮರ್ಥ್ಯ ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ನನ್ನ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ಅಲ್ಲಿ ಇಲ್ಲಿ ವಾಕ್ಯ ಅಂತದ್ದು ಏನಂತ ಹೇಳಿದ್ರೆ, ಪುನಃ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ. ಕರೆದ ಅಂದ್ರೆ ಏನ್ ಮಾಡಿದ ದೇವರು? ಮೊದಲೇ ನಮ್ಮನ್ನು ಹೇಳಿದ್ದಾನೆ, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನಿನ್ನನ್ನು ನಾನು ಪ್ರಭಾವದಿಂದ ಸಾಮರ್ಥ್ಯದಿಂದ ತುಂಬಿದ್ದೇನೆ, ಅದಕ್ಕೋಸ್ಕರ ಕರೆದದ್ದು ನಾನು. ದೇವರು ನಮ್ಮನ್ನು ಕರೆದದ್ದು. ಆ ನಂತರ ವಾಕ್ಯ ಹೇಳ್ತದೆ ನೋಡಿ, ವಿಷಯ ಯೇಸುವಿನ ದಿವ್ಯ ಶಕ್ತಿಯು. ಯಾರ ಶಕ್ತಿ? ಯೇಸುವಿನ ದಿವ್ಯ. ಹಾಗಾದ್ರೆ ಯೇಸುವಿನ ದಿವ್ಯ ಶಕ್ತಿ ನಮಗೆ ನಮ್ಮ ಒಳಗೆ ಉಂಟು. ನಿಮ್ಮ ಒಳಗೆ ಅದು ದೇವರ ದಿವ್ಯ ಶಕ್ತಿ ಇಟ್ಟಿದ್ದಾನೆ. ನಂತರ ವಾಕ್ಯ ಹೇಳ್ತದೆ ನೋಡಿ, ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ. ಏನು? ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ಜೀವಕ್ಕೂ ಭಕ್ತಿಗೂ ದೊರೆಯುತ್ತದೆ ಅಂತ ಎಲ್ಲ ಸಹ. ಹಾಗಾದ್ರೆ ಒಂದು ಸತ್ಯ, ಇವತ್ತು ನಮಗೆ ಏನ್ ಬೇಕು? ಜ್ಞಾನ ಬೇಕು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಹೋಶೆಯ ಬರೆದ ಪ್ರವಾದನ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಹೋಶೆಯ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡುವುದಾದ್ರೆ, ಅಲ್ಲಿ ನಾನು ಬರ್ತೇನೆ ಪುನಃ. ಹಲ್ಲೆಲೂಯಾ. 4ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದುವುದಾದ್ರೆ, ಅಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟಾ? ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೋಡಿ, ಅಲ್ಲಿ ದೇವರು ಅಪಾದನೆ ಮಾಡ್ತಾರೆ. ನನ್ನ ಜನರು, ಲೋಕದ ಜನರಲ್ಲ, ನನ್ನ ಜನರು, ದೇವರನ್ನು ತಿಳಿದುಕೊಂಡವರು, ದೇವರ ಸಾಮರ್ಥ್ಯವನ್ನು ತಿಳಿದುಕೊಂಡವರು ಜ್ಞಾನಹೀನರಾಗಿದ್ದಾರೆ. ಇಲ್ಲಿ ಎಷ್ಟು ಜನ ಜ್ಞಾನವಂತರಾಗಿದ್ದಾರೆ? ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರ ಸಾಮರ್ಥ್ಯ ಇವತ್ತು ಪ್ರಕಟವಾಗುತ್ತದೆ. ಆಮೇಲೆ ಮತ್ತೆ ಓದಿಸಿ ಸರ್, ನೀವು ಏನ್ ಮಾಡಿದ್ರಿ? ಜ್ಞಾನವನ್ನು ತಳ್ಳಿಬಿಟ್ಟದ್ರಿಂದ ಇನ್ನು ನೀವು ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ಏನ್ ಮಾಡ್ತೇನೆ? ತಳ್ಳಿ ಬಿಟ್ಟಿದ್ದೇನೆ. ಇವು ದೇವರ ಜ್ಞಾನ ಎಲ್ಲಿ ಅಡಕವಾಗಿದೆ? ದೇವರ ವಾಕ್ಯದಲ್ಲಿ ಅಡಕವಾಗಿದೆ. ಎಷ್ಟು ಜನ ದೇವರ ವಾಕ್ಯದಲ್ಲಿ ಜ್ಞಾನ ಅಡಕವಾಗಿದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಒಂದು ವಿಷಯ ಹೇಳ್ತೇನೆ. ಇವತ್ತು ನಾವು ನೋಡ್ತೇವೆ, ಲೋಕದಲ್ಲಿ ಜ್ಞಾನ ಇಲ್ಲದಿದ್ರೆ ಏನ್ ಮಾಡ್ತೇವೆ? ನಾವು ಎಲ್ಲಿ ಕಳಿಸ್ತೇವೆ? ಟ್ಯೂಷನ್ಗೆ ಕಳಿಸ್ತೇವೆ. ಹೌದಲ್ಲ? ಟ್ಯೂಷನ್ಗೆ ಕಳಿಸ್ತೇವೆ. ಆದ್ರೆ ದೇವರ ವಾಕ್ಯ ಏನಾಗ್ತದೆ ಗೊತ್ತಿಲ್ಲ? 119 ಕೀರ್ತನೆ, ಅಲ್ಲಿ ದೇವರ ವಾಕ್ಯವು ಯುಕ್ತಿಹೀನರಿಗೆ ಜ್ಞಾನೋದಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಯುಕ್ತಿಹೀನರಿಗೆ ಅಂತ ಹೇಳಿ, ಬುದ್ಧಿ ಇಲ್ಲದವರಿಗೆ ನಾನು ಹೇಳ್ತೇನೆ, ದೇವರ ವಾಕ್ಯ ಇವತ್ತು ನಿನಗೆ ಜ್ಞಾನವಾಗುವುದಾದ್ರೆ, ದೇವರ ವಾಕ್ಯ ನಿನಗೆ ಆರೋಗ್ಯ ಕೊಡುವುದಾದ್ರೆ, ದೇವರ ವಾಕ್ಯ ನಿನಗೆ ಬಿಡುಗಡೆ ಕೊಡುವುದಾದ್ರೆ, ಈ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಬೈಬಲ್ ಸತ್ಯವಾಗಿ ಹೇಳುವ ಮಾತುಗಳು ಏನಂತ ಹೇಳಿದ್ರೆ, ಅವನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡ್ರೆ ಏನ್ ಬೇಕಾದ್ರೆ ಬೇಡಿಕೊಂಡ್ರೆ ಕೊಡ್ತೇನೆ ಅಂತ. ಹಾಗಾದ್ರೆ ನಾವು ನೆಲೆಗೊಳ್ಳುವುದು ಎಲ್ಲಿ? ದೇವರ ವಾಕ್ಯದಲ್ಲಿ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ನೀವು ವಾಕ್ಯಕ್ಕೆ ನೆಲೆಗೊಳ್ಳಬೇಕು. ಇಲ್ಲಿ ದೇವರು ಹೇಳ್ತಾರೆ, ನನ್ನ ಜನರು ಜ್ಞಾನಹೀನರಾಗಿದ್ದಾರೆ. ನಂತರ ವಾಕ್ಯ ಏನ್ ಹೇಳ್ತಾರೆ ಗೊತ್ತಿಲ್ಲ? ಅವರು ನನ್ನ ಧರ್ಮೋಪದೇಶವನ್ನು ಮರೆತ ಕಾರಣ. ಹೌದಾ? ಮತ್ತೆ ನಾನು ನಿಮ್ಮ ಸಂತತಿಯನ್ನು ಮರೆಯುತ್ತೇನಂತೆ. ನೋಡಿ, ದೇವರು ಮರೆಯಲಿಕ್ಕೆ ನಾವು ಬಿಡಬಾರದು. ಧರ್ಮೋಪದೇಶವನ್ನು ಮರೆತ ಕಾರಣ ಅಂದ್ರೆ ದೇವರ ವಾಕ್ಯವನ್ನು ಮರೆತ ಕಾರಣ ನಿಮ್ಮ
ಸಂತತಿ ನನಗೆ ಬೇಡ ಎಂಬುದಾಗಿ. ದೇವರಿಗೆ ಬೇಕಾದದ್ದು ನನ್ನ ಸಂತತಿ, ನನ್ನ ತಲೆಮಾರು. ಹಾಗೆ ಇವತ್ತು ನಾನು ಹೇಳ್ತೇನೆ, ನಾವು ಜ್ಞಾನವಂತರಾಗಿರಬೇಕು. ಅದಕ್ಕೆ ಇಲ್ಲಿ ಪೇತ್ರನು ಬರೆಯುತ್ತಾನೆ, ಆ ಜ್ಞಾನ ನಿಮಗೆ ಬೇಕು. ಆ ದಿವ್ಯ ಶಕ್ತಿ ದೇವರು ನಿಮ್ಮೊಳಗಿಟ್ಟಿದ್ದಾನೆ. ಆ ಪ್ರಭಾವ ಸಾಮರ್ಥ್ಯ ನಿಮ್ಮೊಳಗಿಟ್ಟಿದ್ದಾನೆ ದೇವರು. ಆಮೇಲೆ ಮತ್ತೆ ನಾನು ಅಲ್ಲಿಗೆ ಬರ್ತೇನೆ. 1 ಪೇತ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ಅಲ್ಲಿ ಏನು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಿ. ದೈವ ಸ್ವಭಾವ ಅಂದ್ರೆ ಯಾರ ಸ್ವಭಾವ? ಯೇಸುವಿನ ಸ್ವಭಾವದಲ್ಲಿ ಏನ್ ಮಾಡ್ಬೇಕು? ನಾವು ಪಾಲನ್ನು ತೆಗಿತೇವಂತೆ. ಇಲ್ಲಿ ಎಷ್ಟು ಜನ ಯೇಸುವಿನ ಸ್ವಭಾವವನ್ನು ಹೊಂದಿಕೊಂಡಿದ್ದೀರಿ? ಆಮೇಲೆ ಹೊಂದಿಕೊಂಡಿದ್ದೀರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಸ್ವಭಾವ, ಯೇಸುವಿಗೆ ಅನಾರೋಗ್ಯ ಇಲ್ಲ. ಯೇಸುವಿಗೆ ಅನಾರೋಗ್ಯ? ಪ್ರೈಸ್ ದಿ ಲಾರ್ಡ್. ನೀನು ಯೇಸುವಿನ ಸ್ವಭಾವ ಬಂದಾಗ ನಿನಗೆ ಆರೋಗ್ಯ ಆಟೋಮೆಟಿಕ್ ಆಗಿ ಬರ್ತದೆ. ಎಷ್ಟು ಜನ ಹೇಳ್ತೀರಿ ನಾನು ಯೇಸುವಿನ ಸ್ವಭಾವದವನು? ಹೇಳ್ರಿ, ಯೇಸುವಿನ ಸ್ವಭಾವದಿಂದ ನಾನು ತುಂಬಲ್ಪಡಬೇಕು. ಹೌದಾ? ಪ್ರೈಸ್. ಯೇಸುವಿಗೆ ದೀರ್ಘಾಯುಷ, ಯೇಸುವಿಗೆ ಮರಣ ಇಲ್ಲ, ವರ್ಷಗಳಿಲ್ಲ. ಇವತ್ತು ಎಷ್ಟು ಜನಕ್ಕೆ ಆಸೆ ಪಡ್ತೀನಿ, ನನಗೆ ದೇವರ ಆ ಒಂದು ವರ್ಷಗಳನ್ನು ಕೊಡಬೇಕು. ನೀನು ವರ್ಷಗಳನ್ನು ದೇವರೇ ಕೊಡುವವರು. ಹೌದಾ? ದೀರ್ಘಾಯುಷ ದೇವರೇ ಕೊಡ್ಬೋದು. ಆಮೇಲೆ ನಾವು ಇವತ್ತು ಏನ್ ಮಾಡಿದ್ರು ಸಹ ದೀರ್ಘಾಯುಷ ಕೊಡುದು ದೇವರೇ. ಹೌದಾ? ಪ್ರೈಸ್ ದಿ ಲಾರ್ಡ್. ನಮಗೆ ಸಾಮರ್ಥ್ಯವನ್ನು ಕೊಡುದು ಯಾರು? ದೇವರೇ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡಿ, ನಾವು ಯಂಗ್ ಪರ್ಸನ್ ಅವರಿಗೆ ಮತ್ತು ಪ್ರಾಯದವರಿಗೆ ಏನುಂಟು ವ್ಯತ್ಯಾಸವನ್ನು? ಹೌದಲ್ಲ? ಪ್ರೈಸ್. ನಾವು ಏನ್ ಮಾಡ್ತೇವೆ? ನಮ್ಮ ಮುಖವನ್ನು ಚಂದ ಮಾಡ್ಲಿಕ್ಕೆ ನಾವು ಏನೆಲ್ಲ ಮಾಡ್ತೇವೆ. ಹೌದಾ? ಪ್ರೈಸ್. ನಾವೆಲ್ಲ ಕ್ರೀಮ್ ಎಲ್ಲ ಹಾಕಿ ಎಂತೆಲ್ಲ ಮಾಡ್ತೇವೆ ನಾವು. ಹೌದಲ್ಲ? ಆದ್ರೆ ನಾನು ಹೇಳ್ತೇನೆ, ಪ್ರಾಯ ಆಗುವಾಗ, ಲಾಸ್ಟ್ ಆಗುವಾಗ ಏನಾಗ್ತದೆ? ನಮ್ಮ ಮುಖ ಏನಾಗ್ತದೆ? ಸ್ಕಿನ್ ಎಲ್ಲ ಒಂಥರ ಈ ಜೋತ ಆಗ್ತದೆ. ಅದು ಆಟೋಮೆಟಿಕಲಿ ಪ್ರಾಯದಾಗ ಬರ್ತದೆ. ಅಂದ್ರೆ ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಳ್ತಾರಲ್ಲ ಅವರ ಪ್ರಾಯ ಗೊತ್ತಾಗುವುದಿಲ್ಲ. ಆಮೇಲೆ ಅರ್ಥ ಆಗ್ತದೆ ನಿಮಗೆ. ಅಲ್ಲಿ ಸಾರಲನ್ನು ನೋಡ್ರಿ, ಅಬ್ರಾಮನ ಹೆಂಡತಿ ಸಾರಳು 80 ವರ್ಷ ಆಗುವಾಗ, ಎಷ್ಟು ವರ್ಷ? 80. ಬೈಬಲ್ ಹೇಳ್ತದೆ 80 ವರ್ಷ ಪ್ರಾಯ ಆಗುವಾಗ ಅಭಿಮೇಲಕನ ಅವಳನ್ನು ಇಷ್ಟಪಟ್ಟಂತೆ. ಎಷ್ಟು ವರ್ಷದಲ್ಲಿ? 80. ಯಾಕೆ? ಅವಳು ಹೆಂಗಾಗಿ ಕಾಣ್ತಾ ಇದ್ದು. ಹೌದಾ? ಪ್ರೈಸ್. ಅಬ್ರಾಮ ಏನ್ ಹೇಳಿದ? ತಂಗಿ ಅಂತ ಹೇಳಿದ. ಯಾಕೆ? ಅಲ್ಲಿಯ ಜನರು ನನ್ನ ಹೆಂಡತಿಯ ರೂಪವನ್ನು ನೋಡಿ ಏನ್ ಮಾಡ್ತಾರೆ? ಕೊಲ್ತಾರಂತ ಭಯದಿಂದ ತಂಗಿ ಅಂತ ಹೇಳಿದ್ರು. ಅದೇ ಇಸಾಕನ ಹೆಂಡತಿ ರೆಬೆಕ್ಕಳಿಗೆ ಸಹ ಹಾಗೆ ಮಾಡಿದ್ರು. ನೋಡಿ, ಅವರ ರೂಪ, ಅಂದ, ಶರೀರ ಇಷ್ಟು ಬಲವಾಗಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ಅವರು ದೇವರ ವಾಕ್ಯವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿದ್ರು. ಆಮೇಲೆ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನಾನು ಹೇಳ್ತೇನೆ, ನಿಮಗೆ ಆರೋಗ್ಯ ಬೇಕಾ? ಹಲ್ಲೆಲೂಯಾ. ನಿಮಗೆ ಬಲ ಬೇಕಾ? ನಿಮಗೆ ಸೌಂದರ್ಯ ಬೇಕಾ? ಎಲ್ಲ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಹೇಳುದು, ಯೆಹೋವನನ್ನೇ ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಆಮೇಲೆ ಅಲ್ಲಿ ನಮಗೆ ಹೊಸ ಬಲ ಬೇಕಾ? ದೇವರ ವಾಕ್ಯವನ್ನು ನೀವು ನಿರೀಕ್ಷಿಸಿ ಬಂದಿದ್ದೀರಲ್ಲ, ದೇವರು ನಿಮಗೆ ಹೊಸ ಬಲವನ್ನು ಕೊಡುತ್ತಾನೆ. ನಂತರ ಹದ್ದುಗಳಂತೆ ಹಾರುವರು, ಮತ್ತೆ ಓಡಿದಣಿಯರು, ನಡೆದು ಬಳಲರು ಎಂಬುದಾಗಿ ವಾಕ್ಯ. ಹಾಗಾದ್ರೆ ನೀನು ಟಯರ್ಡ್ ಆಗುವುದಿಲ್ಲ. ಇವತ್ತು ಟಯರ್ಡ್ ಆಗದೇ ಇರಬೇಕಾದ್ರೆ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಅಳವಡಿಸಬೇಕು. ಎಷ್ಟು ಜನ ಹೇಳ್ತೇನೆ, ನಾನು ದೇವರ ವಾಕ್ಯವನ್ನು ಅಳವಡಿಸ್ತೇನೆ. ಹಲ್ಲೆಲೂಯಾ. ನೋಡಿ, ಮೋಶೆಯನ್ನು ನೋಡ್ರಿ. ಮೋಶೆ 120 ವರ್ಷ ಪ್ರಾಯ ಆದಾಗ ಸತ್ಯವೇದ ಹೇಳ್ತದೆ, ಅವನ ಕಣ್ಣುಗಳು ಏನಾಯ್ತದೆ? ಪ್ರಕಾಶಮಾನ ಇರ್ತದೆ. ಕಣ್ಣು ಕರೆಕ್ಟ್ ಆಗಿ ಕಾಣ್ತಿದ್ದಂತೆ. ಹೌದು. 120 ವರ್ಷದಲ್ಲಿ ಅವನು ಬೆಟ್ಟಕ್ಕೆ ಹತ್ತಿದ. ಬೆಟ್ಟ ಹತ್ತಿದ 120 ವರ್ಷದಲ್ಲಿ. ಆಮೇಲೆ ನೋಡಿ ಅವನ ಬಲ ನೋಡ್ರಿ, ಅವನ ಹಲ್ಲು ಹೇಗಿರ್ಬೋದು. ಕಾರಣ ಅವನು ದೇವರೊಟ್ಟಿಗೆ ಸಮಯವನ್ನು ಕಳೆಯುತ್ತಾನೆ. ಎಷ್ಟು ಜನ ಇವತ್ತು ನಾನು ತೀರ್ಮಾನ ಮಾಡ್ತೇನೆ, ನನಗೆ ದೇವರ ವಾಕ್ಯ ಇವತ್ತು ಸಾಕು, ಅಲ್ಲಿ ದೇವರ ವಾಕ್ಯ ನಮಗೆ ಸಾಕು. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರುತ್ತದೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆನಂದವಾಗಿರುತ್ತದೆ. ಇಲ್ಲಿ ದೇವರ ವಾಕ್ಯ ಇರ್ತದೆ, ನಾವು ದೇವರ ಜ್ಞಾನವನ್ನು ಪಡೆದುಕೊಳ್ಬೇಕಂತೆ. ಕೆಲವರಿಗೆ ಜ್ಞಾನ ಗೊತ್ತಿಲ್ಲ, ದೇವರ ಜ್ಞಾನ ಇಲ್ಲ, ಹಾಗಾಗಿ ಅವರು ಲೋಕ ಪ್ರಕಾರವಾಗಿ ನಡೀತಾ ಇದ್ದಾರೆ. ಈ ಜ್ಞಾನ ಗೊತ್ತಾದ್ರೆ ನಮಗೆ ಗೊತ್ತಾಗ್ತದೆ ಬಿಡುಗಡೆ ಆಗಿದೆ ಎಂಬುದಾಗಿ. ನಾವು ನೋಡ್ತೇವೆ 1863ರಲ್ಲಿ ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವನು ಏನ್ ಮಾಡಿದ ಗೊತ್ತುಂಟ? ಅಮೆರಿಕದಲ್ಲಿ ಒಂದು ಕಾನೂನು ತಂದ. ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಅಮೆರಿಕದಲ್ಲಿ ದಾಸತ್ವ ಇತ್ತು. ದಾಸತ್ವ ಅಂತ ಹೇಳಿದ್ರೆ ಮನೆಯಲ್ಲೆಲ್ಲ ಕೆಲಸಕ್ಕೋಸ್ಕರ ದಾಸರನ್ನು ಇಡ್ತಿದ್ರು. ಆಗ ದಾಸರಿಗೆ ಏನಾಗ್ತಿಲ್ಲ, ಅವರು ದಾಸರಾಗಿ ಇದ್ರು, ಬಿಡುಗಡೆ ಆಗ್ತಿರ್ಲಿಲ್ಲ. 1863ರಲ್ಲಿ ಅಮೆರಿಕದ ಅಧ್ಯಕ್ಷನಾಗಿ ಅಬ್ರಹಾಂ ಲಿಂಕನ್ ಬಂದಾಗ ಅವನೊಂದು ಕಾನೂನು ತಂದ. ಏನು ಗೊತ್ತಿಲ್ಲ, ಇನ್ನು ಯಾರ ಮನೆಯಲ್ಲಿ ದಾಸತ್ವ ಅವರು ಇರಬಾರ್ದು, ದಾಸತ್ವದಲ್ಲಿ ಇರಬಾರ್ದು, ಅವರನ್ನೆಲ್ಲ ಬಿಡುಗಡೆ ಮಾಡಿದ್ದೇವೆ ಎಂಬುದಾಗಿ.
1863ರಲ್ಲಿ ಆ ಒಂದು ಕಾನೂನು ತಂದರು. ಆದ್ರೆ ಇವತ್ತು ಸಹ ಅಲ್ಲಿ ದಾಸತ್ವದಲ್ಲಿದ್ದಾರೆ. ಕಾರಣ ಏನು ಗೊತ್ತಿಲ್ಲ, ಅವನು ಬಿಡುಗಡೆ ಮಾಡಿದ ಆ ವಿಷಯ ಯಾರಿಗೂ ಗೊತ್ತಿಲ್ಲ, ಆ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೂ ಸಹ ದಾಸತ್ವದಲ್ಲಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ನೋಡಿ ಯುರೋಪ್ ಕಂಟ್ರಿಯಲ್ಲೆಲ್ಲ ನೋಡ್ರಿ, ಹೆಚ್ಚಾಗಿ ಏನಿಲ್ಲ, ಕೆಲಸದವರು ಇರ್ಲಿಕ್ಕಿಲ್ಲ ಅಲ್ಲಿ. ಹೆಚ್ಚಾಗಿ ಅವರೇ ಯಾರು ಗಂಡ ಹೆಂಡತಿ ಬರೀ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಅಮೆರಿಕದಲ್ಲಿ ಅದೊಂದು ಕಾನೂನು ಬಂದಿದೆ. ಆಮೇಲೆ ಇವತ್ತು ಸಹ ಹಾಗೆ 2025 ವರ್ಷಗಳಿಂದ ಯೇಸು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಅಲ್ಲಿ ಈ ಜ್ಞಾನ ನನಗೆ ಗೊತ್ತಾದಾಗ ಮಾತ್ರ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ಜನ ಬಿಡುಗಡೆ ಕಾಯ್ತಾ ಇದ್ದಾರೆ? ಹಲ್ಲೆಲೂಯಾ. ಇವತ್ತು ದೇವರ ಜ್ಞಾನ ನಮ್ಮನ್ನು ಬಿಡುಗಡೆ ಮಾಡ್ತದೆ. ದೇವರ ಶಕ್ತಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ದೇವರ ವಾಗ್ದಾನವನ್ನು ನಂಬಬೇಕು. ಸತ್ಯವೇದದಲ್ಲಿ ಭೂಮಿ ಆಕಾಶ ಅಳಿದು ಹೋಗಬಹುದು, ದೇವರ ಮಾತು ಒಂದು ಸೇನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಹಾಗಾದ್ರೆ ನಾವು ಇವತ್ತು ಮಾಡ್ಬೇಕಾದ್ರೆ ಒಂದೇ, ದೇವರ ವಾಗ್ದಾನವನ್ನು ನಂಬಬೇಕು. ದೇವರು ದಾವೀದನಿಗೆ ಹೇಳಿದ, ನಾನು ನಿನ್ನ ಅನ್ನಪಾನವನ್ನು ಏನ್ ಮಾಡ್ತೇನೆ? ಆಶೀರ್ವದಿಸ್ತೇನೆ, ನಿನಗೆ ದೀರ್ಘಾಯುಷ್ಯವನ್ನು ಕೊಡ್ತೇನೆ. ದೇವರ ವಾಗ್ದಾನ. ಅವನ ಜೀವಿತದಲ್ಲಿ ಅನೇಕ ರೋಗಗಳು ಬಂತು, ಅವನ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಗಳು ಬಂತು, ಆದ್ರೆ ಅವನು ದೇವರ ವಾಗ್ದಾನವನ್ನು ಗಟ್ಟಿಯಾಗಿದ್ದ. ಅಬ್ರಹಾಮನು ದೇವರ ವಾಗ್ದಾನವನ್ನು ಗಟ್ಟಿಯಾಗಿದ್ದ. ನೋಡಿ, ದೇವರವನಿಗೆ ವಾಗ್ದಾನ ಮಾಡಿದ್ರು, ನಿನ್ನ ಮೂಲಕ ಏನ್ ಮಾಡ್ತೇನೆ? ಸಂತತಿಯನ್ನು ಉಂಟು ಮಾಡುತ್ತೇನೆ, ಜನಾಂಗಗಳನ್ನು ಎಬ್ಬಿಸ್ತೇನೆ ಎಂಬುದಾಗಿ. ಆದ್ರೆ ಬೈಬಲ್ ಹೇಳ್ತದೆ, ಅವನಿಗೆ 100 ವರ್ಷ ಪ್ರಾಯದವನಾಗಿರುವಾಗ, ವೃದ್ಧ ಪ್ರಾಯದಾಗಿರುವಾಗ, ಸಾರಳು ಗರ್ಭಕಾಲ ಕಳೆದ ಸಮಯದಲ್ಲಿ ಸಹ ಅವನು ದೇವರು ಕೊಟ್ಟ ವಾಗ್ದಾನದಲ್ಲಿ ಚಂಚಲನಾಗಲಿಲ್ಲ. ಅವನು ಪೂರಾ ಭರವಸೆಯಿದ್ದಂತೆ ಇರ್ತಾನೆ. ನಾವು ಆದ್ರೆ ಸ್ವಲ್ಪ ಡಿಲೇ ಆದ ಕೂಡಲೇ ನನ್ನ ಜೀವಿತದಲ್ಲಿ ಏನಾಗುದಿಲ್ಲ ಅಂತ ಹೇಳುವಾಗ ಅದೇನಾಗ್ತದೆ? ನೀನು ಅದನ್ನು ಕಳ್ಕೊಳ್ತೀವಿ. ನಾವು ದೇವರ ಜ್ಞಾನದಿಂದ ತುಂಬಿಡಬೇಕು. ನಾನು ಹೇಳ್ತೇನೆ, ಒಂದು ವಾಗ್ದಾನ ನಡಿಬೇಕಾದ್ರೆ ನಿನ್ನ ಬಾಯಲ್ಲಿ ಹೇಳ್ಬೇಕು. ಬಾಯಲ್ಲಿ ಹೇಳದೆ, ನಿನಗೆ ಡಿಕ್ಲೇರ್ ಮಾಡದೆ ನಿನಗೆ ವಾಗ್ದಾನವನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಅಗಲವಾಗಿ ಬಾಯಿ ತೆರೆದರೆ ಅದನ್ನು ತುಂಬಿಸ್ತೇನೆ. ನಾವು ಬಾಯಿ ತೆರೆದು ಹೇಳ್ಬೇಕು, ದೇವರೇ ನಿನ್ನ ವಾಕ್ಯ ಹೇಗೆ ಹೇಳ್ತದಲ್ಲ, ನಾನು ಅದನ್ನು ಹೊಂದಿದ್ದೇನೆ ಎಂಬುದಾಗಿ. ಅಲ್ಲಿ ದಾವೀದ ಏನು ಹೇಳಿದ ಗೊತ್ತಿಲ್ಲ? ನನ್ನ ಜೀವಮಾನವೆಲ್ಲ ನಿನ್ನ ದಯೆಯನ್ನು ಅನುಭವಿಸ್ತೇನೆ ಅಂತ ದೃಢವಾಗಿ ನಂಬಿದ್ದೇನೆ. ಅವನು ಹೇಳಿದ್ದು, ನನ್ನ ಜೀವಮಾನವೆಲ್ಲ ನಿನ್ನ ದಯೆಯನ್ನು ನಾನು ಅನುಭವಿಸ್ತೇನೆ, ದಯೆ ಅಂತ ಕರುಣೆಯನ್ನು ಅನುಭವಿಸ್ತೇನೆ ಅಂತ ನನಗೆ ಗ್ಯಾರಂಟಿ ಉಂಟು. ಇವತ್ತು ದೇವರ ವಾಗ್ದಾನದಲ್ಲಿ ಎಷ್ಟು ಮಂದಿಗೆ ಗ್ಯಾರಂಟಿ ಉಂಟು? ನಾನು ಹೇಳ್ತೇನೆ, ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಮನುಷ್ಯರು ಗ್ಯಾರಂಟಿ ಹೇಳುವುದಿಲ್ಲ, ದೇವರು ಗ್ಯಾರಂಟಿ ಕೊಡ್ತಾನೆ. ಆಮೇಲೆ ಅಲ್ಲಿ ಸಿಸ್ಟರ್ ಹೇಳಿದ್ರು, ಮಕ್ಕಳೇ ಆಗುವ ಚಾನ್ಸಸ್ ಇಲ್ಲ, ಇದು ಡಾಕ್ಟರ್ ಅಂತ ರಿಪೋರ್ಟ್. ಅಲ್ಲೆಲ್ಲೂಯ್ಯ. ಇವತ್ತು ನನ್ನ ದೇವರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ಗೊತ್ತಿಲ್ಲ, ನೀನು ನಂಬಿದ್ರೆ ಸಹ ನನ್ನ ಮಹಿಮೆಯನ್ನು ಕಾಣ್ತೀನಿ. ಅಲ್ಲಿ ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ಅದೇ ಬದಲಾಗದ ದೇವರು ನಿಮಗೆ ಎಲ್ಲ ಕೊಡ್ಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಾವು ನಂಬಿಕೆಯಲ್ಲಿ ಬಿದ್ದು ಹೋದ್ರೆ ಹೋಯ್ತು. ನೀವು ಬಿದ್ದು ಹೋಗಬಾರ್ದು, ನೀವು ಎದ್ದು ನಿಲ್ಲುವವರಾಗಿದೆ. ಎಷ್ಟು ಜನ ಎದ್ದು ನಿಲ್ಲಕ್ಕೆ ರೆಡಿ ಆಗಿದೆ? ನಾನು ಬಲವಾಗಿ ನಂಬ್ತೀನಿ, ಈ ದಿನ ದೇವರು ನಿಮ್ಮೊಂದಿಗೆ ಪರ್ಸನಲ್ ಆಗಿ ಮಾತನಾಡ್ತಾರೆ. ನೀವು ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂದು ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾರೆ. ಏನು ದಯಪಾಲಿಸಿದ್ದಾರೆ? ವಾಗ್ದಾನ. ಏನು ವಾಗ್ದಾನ? ಉತ್ಕೃಷ್ಟ. ಉತ್ಕೃಷ್ಟ ಅಂತ ಹೇಳಿದ್ರೆ ಅದನ್ನು ಯಾರು ಬೆಲೆ ಕಟ್ಟಲಿಕ್ಕೆ ಆಗದ ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾನೆ. ಅಲ್ಲಿ ಇವತ್ತು ನಿಮ್ಮಲ್ಲಿ ಯಾರಾದ್ರೂ ಕೈ ಬಿಟ್ರೆ ನೀವೇನ್ ಮಾಡ್ಬೇಕು? ವಾಗ್ದಾನವರು ಏನು? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ. ದೇವರೇ, ನೀನು ವಾಗ್ದಾನ ಮಾಡಿದ್ರಿಂದ ನನ್ನನ್ನು ಕೈ ಬಿಡುವುದಿಲ್ಲ, ಅದಕ್ಕೆ ಸ್ತೋತ್ರ. ದೇವರು ಹೇಳಿದ ಮೇಲೆ ಫಿನಿಶ್. ಆಮೇಲೆ ನಾವು ಮತ್ತೆ ಬೇಡಲಿಕ್ಕಿಲ್ಲ. ದೇವರ ವಾಗ್ದಾನ ಇಡುವ. ಎಸ್, ಆಮೇನ್, ಹಲ್ಲೆಲೂಯಾ. ದೇವರ ಬೈಬಲ್ ಹೇಳ್ತದೆ, ದೇವರ ವಾಗ್ದಾನ ಹೌದು ಮತ್ತು ಆಮೇನ್ ಆಗಿದೆ. ದೇವರ ವಾಗ್ದಾನ ಹೌದು ಮತ್ತು ಆಮೇನ್ ಆಗಿದೆ. ಮೂಲ ಭಾಷೆ ಏನ್ ಹೇಳ್ತದೆ ಗೊತ್ತುಂಟಾ? ದೇವರು ನಮಗೆ ಕೊಟ್ಟ ವಾಗ್ದಾನಕ್ಕೆ ದೇವರು ಹಾ ಅಂತ ಹೇಳ್ತಾನೆ. ಹಾ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತಾನೆ. ಆಗ ನೀವೇನ್ ಹೇಳ್ಬೇಕು? ಆಮೇನ್ ಅಂತ ಹೇಳಿದ್ರೆ ಮಾತ್ರ ಅದು ಸಿಗ್ತದೆ. ಅಲ್ಲಿ ಇವತ್ತು ಏನು ಮಾತಾಡುವುದಿಲ್ಲ, ಆಮೇನ್ ಅಂತ ಹೇಳುವುದಿಲ್ಲ. ಅದು ಯಾರಿಗ ವಾಗ್ದಾನ? ನಾನು ಹೇಳ್ತೇನೆ, ಇವತ್ತು ನೀವು ಆಮೇನ್ ಅಂತ ಹೇಳಿದ್ರೆ ಆ ವಾಗ್ದಾನ ಮಾತ್ರ ನಿಮಗೆ ಆಗ್ತದೆ ಹೊರತು ಆಮೇನ್ ಹೇಳದಿದ್ರೆ ನಿಮಗೆ ಆ ವಾಗ್ದಾನ ಸಿಗುವುದಿಲ್ಲ. ಆಮೇನ್ ಅಂದ್ರೆ ಏನಾದ್ರೂ ಅರ್ಥ? ಹಾಗೆ ಆಗಲಿ ಎಂಬ. ಎಷ್ಟು ಜನ ಇವತ್ತು ಹಾಗೆ ಆಗಲಿ ಅಂತ ಇವತ್ತು ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಹೌದಾ? ವಾಗ್ದಾನದಲ್ಲಿ ನಂಬಿಕೆಸ್ತರ ದೇವರು. ನೀವು ಅಪನಂಬಿಕೆ ಇರುವುದಾದ್ರೆ ಅದು ನೀವು ಕಳೆದುಕೊಡ್ತೀರಿ, ನಂಬಿಕೆ ಇಟ್ಟರೆ ಅದನ್ನು ಪಡೆದುಕೊಡ್ತೀರಿ. ಎಷ್ಟು ಜನ ಇವತ್ತು ನಂಬ್ತೀರಿ? ಓ ದೇವರೇ, ನಾನು ನಂಬುತ್ತೇನೆ, ನಿನ್ನ ವಾಗ್ದಾನವನ್ನು ನಂಬುತ್ತೇನೆ. ಯಾಕಂದ್ರೆ ನೀನು ವಾಗ್ದಾನ ಕೊಟ್ಟದ್ರಲ್ಲಿ ನಾನು ಚಂಚಲನಾಗುವುದೇ ಇಲ್ಲ.
ನೀನು ನನಗೆ ಆಶೀರ್ವಾದವನ್ನು ಮಾತನಾಡಿದ್ರಿಂದ ನಾನು ನಿನ್ನ ಅದನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ವಿಷಯ ಸತ್ಯ ಏನಂತ ಹೇಳಿದ್ರೆ, ನಾವು ಹೃದಯದಲ್ಲಿ ನಂಬಬೇಕು, ಬಾಯಲ್ಲಿ ಹೇಳ್ಬೇಕು, ಆಗ ಆ ವಾಗ್ದಾನ ದೇವರು ಪೂರ್ತಿಗೊಳಿಸ್ತಾನೆ. ಆಮೇಲೆ ಅಲ್ಲಿ ಯೋಬನ ಪುಸ್ತಕ ನೀವು ಹೋಗುದಾದ್ರೆ 5ನೇ ಅಧ್ಯಾಯ ಅದರಲ್ಲಿ 26ನೇ ವಾಕ್ಯ ಹೇಳ್ತದೆ, ಓದಿ ನೋಡಿ. ಯೋಬನ ಪುಸ್ತಕ 5ನೇ ಅಧ್ಯಾಯ 26ನೇ ವಾಕ್ಯ. ಸುಗ್ಗಿ ಕಾಲದಲ್ಲಿ ತೆನೆಸಿವುಡು ಮನೆಗೆ ಸೇರುವಂತೆ ನೀನು ವೃದ್ಧಾಪ್ಯದಲ್ಲಿ ಸಮಾಧಿಗೆ ಸೇರುವಿ. ಅಂದ್ರೆ ಯಾವಾಗ ವೃದ್ಧಾಪ್ಯದಲ್ಲಿ ಆಶೀರ್ವಾದ ಆಯುಷ್ಯವನ್ನು ಕಂಪ್ಲೀಟ್ ಮಾಡಿ ನಾವು ಎಲ್ಲಿಗೆ ಹೋಗ್ತೇವಂತೆ? ದೇವರ ಬಳಿಗೆ ಹೋಗ್ತೇವಂತೆ. ಎಷ್ಟು ಜನ ಇವತ್ತು ದೇವರ ಬಳಿಗೆ ನನ್ನ ಆಸೆಯನ್ನು, ನನ್ನ ದೇವರಿಟ್ಟ ವಾಗ್ದಾನವನ್ನು ನಾನು ಕಂಪ್ಲೀಟ್ ಮಾಡಿ ಅದನ್ನು ನೋಡಿ ನಾನು ದೇವರ ಬಳಿಗೆ ಹೋಗ್ತೇನೆ? ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ಆಸೆ ಉಂಟು? ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಜನ ಒಂದು ಡ್ರೀಮ್ ಇಟ್ಟಿದ್ದೀರಿ? ಅದು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ದೇವರು ಅದನ್ನು ಕಾರ್ಯ ಮಾಡ್ತಾರೆ. ಆಮೇಲೆ ಅಲ್ಲಿ ವಾಗ್ದಾನದಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಮಾತ್ರ ನಾವು ನಂಬಬೇಕು. ದೇವರು ಹೇಳಿದ್ದಾರೆ, ಲೋಕ ಹೇಳಿದ್ದಾರೆ ನಂಬಲ್ಲ. ಅಲ್ಲಿ ಎಂತದೇ ಪರಿಸ್ಥಿತಿ ಬರಲಿ, ದೇವರ ಮೇಲೆ ಮಾತ್ರ ವಿಶ್ವಾಸ. ಅಪೊಸ್ತಲರು ಯಾರ ಮೇಲೆ ವಿಶ್ವಾಸ ಬಿಟ್ಟರು? ದೇವರ ಮೇಲೆ ಮಾತ್ರ ವಿಶ್ವಾಸ ಬಿಟ್ಟರು. ಅವರು ಸೆರೆಯಲ್ಲಿರುವಾಗ ಸಹ ಅವರಿಗೆ ಗೊತ್ತು, ಸ್ತುತಿ ಪದ ಹಾಡಿದ್ರೆ ಸಾಕು ನನಗೆ ಮಾರ್ಗ ತೆರೆಯುತ್ತದೆ ಎಂಬುದಾಗಿ. ಇವತ್ತು ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತಾರೆ? ಕಷ್ಟದಲ್ಲಿ ಸಹ ವಾಗ್ದಾನ ಇದ್ದವರು ಸ್ತೋತ್ರ ಹೇಳಲಿಕ್ಕೆ ಕಾರಣ, ಈ ಒಂದು ಕಷ್ಟ ನಿಲ್ಲುವುದಿಲ್ಲ, ದೇವರು ಮಾರ್ಗವನ್ನು ತೆರೆಯುತ್ತಾನೆ ಎಂಬುದಾಗಿ ಅವರು ದೃಢವಾಗಿ ನಂಬಿದ ಕಾರಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಎಲ್ಲ ದೇವರಿಂದಲೇ ನಮಗೆ ದೀರ್ಘಾಯುಷ್ಯ ಬರುವುದು. ನೀವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 15ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಆದಿಕಾಂಡ 15:15 ನೀನಂತೂ ಸಮಾಧಾನದೊಡನೆ ಪಿತೃ ಬಳಿಗೆ ಸೇರ್ವಿ, ತುಂಬಾ ವೃದ್ಧನಾಗಿ ಎಂದಂತೆ ಉತ್ತರ ಕ್ರಿಯೆಯನ್ನು ಹೊಂದುವಿ ಅಂತ. ಆದ್ರೆ ಇಂಗ್ಲಿಷ್ ನಲ್ಲೆಲ್ಲ ನೀನು ಮಣ್ಣಿಗೆ ಸೇರ್ತಿ ಅಂತ. ಅಲ್ಲೆಲ್ಲೂಯ್ಯ. ಇಂಗ್ಲಿಷ್ ನಲ್ಲಿ ನೋಡ್ರಿ, ಎಲ್ಲಿಗೆ ಸೇರ್ತಿ ನೀನು? ಮಣ್ಣಿಗೆ ಸೇರ್ತಿ. ಹಿಂದಿಯಲ್ಲಿ ನೋಡ್ರಿ, ಅದರಲ್ಲಿ ಮಣ್ಣಿಗೆ ಸೇರ್ತಿ, ಬಿಟ್ಟಿ ಅಂತ ಮನೆ ಬಾಯಿಟ್ಟು ಮಾಡಿ. ಹಾಗಾದ್ರೆ ಎಲ್ಲರೂ ದೀರ್ಘಾಯುಷ್ಯವನ್ನು ಮಾಡಿದ ಮೇಲೆ ಎಲ್ಲಿಗೆ ಹೋಗ್ತಾರಂತೆ? ಮಣ್ಣಿಗೆ ಹೋಗ್ತಾರಂತೆ ಇಲ್ಲಿ ಹೇಳ್ತಾರೆ. ಆದ್ರೆ ನಿಜವಾಗಿ ನೋಡಿದ್ರೆ ನಾವು ಮಣ್ಣಿಗೆ ಹೋಗುದಿಲ್ಲ. ನಾವು ಈ ಲೋಕದಲ್ಲಿ ಕಣ್ಣು ಮುಚ್ಚುವಾಗ ನಾವು ಕಣ್ಣು ತೆರೆಯುವುದು ಕೂಡಲೇ ಪರಲೋಕದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನ ದೀರ್ಘಾಯುಷ್ಯ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಮರಣ ಎಂಬುದು ಇಲ್ಲ. ಈ ಲೋಕದಲ್ಲಿ ಟೆಂಪರರಿ ಆಗಿ ದೇವರಿಗೋಸ್ಕರ ಮಾಡ್ಲಿಕ್ಕೋಸ್ಕರ ಈ ಭೂಮಿಯಲ್ಲಿ ಇಟ್ಟಿದ್ದಾರೆ. ನಾನು ಹೇಳ್ತೇನೆ, ಇದು ಯಾವಾಗ ಪೀರಿಯಡ್? ನಮಗೆ ಆಯುಷ್ಯ ಕಾಲದಲ್ಲಿ ಮಾತ್ರ ಪೀರಿಯಡ್. ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕಾದ್ರೆ ನಾವು ಹೋದ ಮೇಲೆ ಅಲ್ಲಿ ಏನಾಗುದಿಲ್ಲ, ಯಾವ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನು ದೇವರಿಗೋಸ್ಕರ ಕಾರ್ಯ ಮಾಡ್ಲಿಕ್ಕೆ ಸಿದ್ಧನಾಗಿದೆ. ಅಲ್ಲಿ ನೀವು ಒಂದೊಂದು ಆತ್ಮಗಳನ್ನು ನೀವು ಗೆಲ್ಲಬೇಕು. ಇತರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ನಾವು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನಾವು ಪರಲೋಕಕ್ಕೆ ಹೋಗ್ತೇವೆ, ಆದ್ರೆ ಯಾರು ರಿಸೀವ್ ಮಾಡೋದಿಲ್ಲ. ಆದ್ರೆ ನೀನು ಇತರರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ, ಇತರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡುವಾಗ, ಅಲ್ಲಿ ಪುಸ್ತಕದಲ್ಲಿ ಬರೆದಿದೆ, ಈ ವ್ಯಕ್ತಿ ಇತರರಿಗೋಸ್ಕರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಈ ವ್ಯಕ್ತಿಯನ್ನು ನಾವು ವೆಲ್ಕಮ್ ಮಾಡುವ ಎಂಬುದಾಗಿ. ಇವತ್ತು ಅಂತ ಒಂದು ಜೀವಿತ ನಮ್ಮ ಜೀವಿತವಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಬದಲಾಗದ ದೇವರಾಗಿದ್ದಾರೆ. ನೀವು ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಮೋಶೆಯ ಬಗ್ಗೆ ನಾವು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಾಕ್ಯ. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದರು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಡೆ ಮುಂದೆ ಹೋಗಲಿಲ್ಲ. ಸಾಕು. ಹಾಗಾದ್ರೆ ಏನಂತ ಹೇಳಿದ್ರೆ, ಮೋಶೆಯ ಏನು ಕಣ್ಣು ಮೊಬ್ಬಾಗಲಿಲ್ಲ, ಜೀವದಿಂದ ತುಂಬಿದ್ದ. ಎಷ್ಟು ಜನ ಹೇಳ್ತೀರಿ ಜೀವದಿಂದ ನಾವು ತುಂಬುತ್ತೇವೆ? ಹೌದಾ? 120 ವರ್ಷ ದೇವರು ಆಯುಷ್ಯ ಪಟ್ಟದೆಷ್ಟು? 120 ವರ್ಷ ಕಂಪ್ಲೀಟ್ ಆಗಿ ಅನುಭವಿಸಿ ಸತ್ತ ವ್ಯಕ್ತಿ ಯಾರು? ಮೋಶೆ. ಆಮೇಲೆ ಹೇಳ್ರಿ, ಇವತ್ತು ನಾನು ರೋಗದಿಂದ ಸಾಯುವುದಿಲ್ಲ. ಹೇಳ್ರಿ, ಗಟ್ಟಿಯಾಗಿ ಅರಿಕೆ ಮಾಡ್ರಿ, ನಾನು ರೋಗದಿಂದ ಸಾಯುವುದಿಲ್ಲ, ನಾನು ಆಕ್ಸಿಡೆಂಟ್ ಇಂದ ಸಾಯುವುದಿಲ್ಲ. ಆಮೇಲೆ ನಾನು ದೇವರಿಗೋಸ್ಕರ ಏನಾದರೂ ಕಾರ್ಯವನ್ನು ಮಾಡುತ್ತೇನೆ, ನನಗೆ ದೇವರು ದೀರ್ಘಾಯುಷ್ಯವನ್ನು ಕೊಡುತ್ತಾನೆ, ತೃಪ್ತಿಗೊಳಿಸ್ತಾರಂತ ವಾಕ್ಯ ಇರ್ತದೆ. ಹಾಗೆ ನಾವು ಹೇಳಿದ್ರೆ ಮಾತ್ರ ಅದು ನಮ್ಮದಾಗ್ತದೆ. ಹೌದಾ? ಸಾಧಾರಣವಾಗಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ
ಎಲ್ಲರಿಂದ ಸುರಕ್ಷಿತವಾಗಿ ಕಾಪಾಡುವ ಒಂದು ಕೀರ್ತನೆ ಇದೆ. ಅದು 91ನೇ ಕೀರ್ತನೆ. ಆ 91ನೇ ಕೀರ್ತನೆ 2ನೇ ವಾಕ್ಯ ಏನ್ ಹೇಳ್ತದೆ ನೋಡಿ. ಅಲ್ಲಿ 91ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರೆಂದು ಹೇಳುವೆನು. ಅಲ್ಲಿ ಹೇಳ್ತಾನೆ, ನಾನು ನನ್ನ ದೇವರಿಗೆ ಹೇಳುವೆನು. ಹಾಗಾದ್ರೆ ಅವನು ಹೇಳದಿದ್ರೆ ಮಾತ್ರ ಆಶೀರ್ವಾದ ಬರ್ತದೆ, ಹೇಳಿದ್ರೆ ಮಾತ್ರ ಆಶೀರ್ವಾದ ಬರ್ತದೆ. ಹೇಳದಿದ್ರೆ ಬರ್ತದ? ಇಲ್ಲ. ಅಲ್ಲಿ ಹೇಳ್ತ, ನೀನು ನನ್ನ ಶರಣನು, ನೀನು ನನ್ನ ದುರ್ಗವು, ನಾನು ಭರವಸೆ ಬಿಟ್ಟುವ ದೇವರು ಅಂತ ಹೇಳ್ತೇನೆ. ನೀನು ಹೇಳಿದ್ರೆ ಮಾತ್ರ ಅದು ನಿನಗೆ ನಡೀತದೆ. ಆಮೇಲೆ ಅಲ್ಲಿ ಕೊರೋನಾ ಎಲ್ಲ ಬರುವಾಗ ಏನ್ ಹೇಳ್ತೇವೆ ನಾವು? ಅಲ್ಲಿ ಕೊರೋನಾ ಬಂದು ತನಗೆ ತಾಗಿದ್ರೆ, ಅಲ್ಲಿ ನಾನು ಸತ್ತರೆ, ಇಲ್ಲಿ ವಾಕ್ಯ ಹೇಳ್ತದೆ, ನಿನಗೆ ತಾಗುವುದಿಲ್ಲ. ಯೆಹೋವ ನಿನಗೆ ಶರಣನು, ಯೆಹೋವ ನಿನಗೆ ದುರ್ಗವಾಗಿರುವಾಗ, ನೀನು ಯೆಹೋವನ ಮೇಲೆ ಭರವಸೆ ಬಿಡುವಾಗ ಯಾವ ರೋಗ ನಿನಗೆ ತಟ್ಟುವುದಿಲ್ಲ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತಿರೋದು, ದೇವರು ವಾಗ್ದಾನ ಮಾಡಿದಾಗ ನಿನಗೆ ತಟ್ಟುವುದಿಲ್ಲ, ನೀನು ಬಾಯಲ್ಲಿ ಹೇಳಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಹೇಳುವ ಅಧಿಕಾರ. ಮೋಶೆಯ ಬಗ್ಗೆ ನಾವು ನೋಡುವುದಾದ್ರೆ, ಮೋಶೆ ಫರೋಹನ ಬಳಿಗೆ ಹೋಗುವಾಗ ಏನನ್ನು ಇಟ್ಕೊಂಡು ಹೋದ? ಒಂದು ಕೋಲನ್ನು ಇಟ್ಕೊಂಡು ಹೋದ. ಹೌದಲ್ಲ ಪ್ರೈಸ್? ಕೋಲನ್ನು ಇಟ್ಕೊಂಡು ಹೋದ. ಈ ಕೋಲನ್ನು ಇಟ್ಕೊಂಡು ಹೋಗುವಾಗ ಮೋಶೆಗೆ ದೇವರು ಹೇಳ್ತಾರೆ ಏನಂತೆ, ನೀನು ಅವನೇ ಕೋಲನ್ನು ಚಾಚಬೇಕು, ಹಾಕ್ಬೇಕು ಕೆಳಗೆ. ಆದ್ರೆ ಫರೋಹ ಏನು ಮಾಡಿದ? ಅವರು ಸಹ 10 ಜನರನ್ನು ತಂದು ಅವರು ಸಹ ಕೋಲ ಹಾಕುವಾಗ ಏನಾಯ್ತು? ಅಲ್ಲಿ ಹಾವ ಅದೇ ಸೇಮ್ ಡೂಪ್ಲಿಕೇಟ್ ಆಯ್ತು, ಸರ್ಪವಾಯ್ತು. ಆದ್ರೆ ಸತ್ಯವಾದ ಏನ್ ಹೇಳ್ತದೆ? ಮೋಶೆ ಒಂದು ಕೋಲು, ಒಂದು ಸರ್ಪ ಏನ್ ಮಾಡಿದಂತೆ? ಎಲ್ಲವನ್ನು ನುಂಗಿತಂತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆ ಕೋಲು, ಹೊಸ ಒಡಂಬಡಿಕೆಯಲ್ಲಿ ಅಧಿಕಾರ. ಅಲ್ಲಿ ನೀನು ಅಧಿಕಾರ ನಿನ್ನ ಬಾಯಲ್ಲಿ ಮಾತನಾಡಬೇಕು, ನಾಲಿಗೆಯಲ್ಲಿ ಮಾತನಾಡಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾಲಿಗೆಯಲ್ಲಿ ದೇವರು ಮಾತಾಡ್ಬೇಕಂತ ಆಸೆ ಪಡ್ತಾರೆ. ಅದಕ್ಕೆ ಕೀರ್ತನೆ 34:2 ಹೇಳ್ತದೆ, ದೀರ್ಘಾಯುಷ್ಯ ಬೇಕಾ, ಬಹು ದಿವಸ ಬದುಕಿ ಸಂತೋಷದಿಂದ ಇರಬೇಕಾ? ಹಾಗಾದ್ರೆ ಕೆಟ್ಟದಕ್ಕೆ ಹೋಗದ ಹಾಗೆ ನಿನ್ನ ಬಾಯನ್ನು ಕಾಯಿ. ನಾವು ನೆಗೆಟಿವ್ ಮಾತನಾಡಬಾರ್ದು. ನಾವು ಯಾವಾಗ ಸಹ ನೆಗೆಟಿವ್ ಮಾತು ಅದೇ ಎಫೆಕ್ಟ್ ಆಗುತ್ತೆ. ಹೇಳ್ರಿ, ಇವತ್ತಿನಿಂದ ನಾನು ನೆಗೆಟಿವ್ ಮಾತನಾಡುವುದಿಲ್ಲ. ನನ್ನ ದೇವರು ನನಗೆ ಶರಣನು, ದುರ್ಗವಾಗಿದ್ದಾನೆ. ನನ್ನ ದೇವರು ಭರವಸೆ ಬಿಡುವ ದೇವರಾಗಿದ್ದಾನೆ. ಅಲ್ಲಿ ನಾವು ಅಧಿಕಾರವನ್ನು ಗೊತ್ತು ಮಾಡಬೇಕು. ಇವತ್ತು ಗವರ್ಮೆಂಟ್ ಒಂದು ಲೋನ್ ಇಟ್ಟಿದ್ರೆ, ಅಂದ್ರೆ ನಮಗೆ ಸ್ಟೂಡೆಂಟ್ ಅವರಿಗೆ ಲೋನ್ ಇಡ್ತಾರೆ ಕೆಲವು ಸಲ. ಅಂದ್ರೆ 5 ಲಕ್ಷ ಲೋನ್ ಆದ್ರೆ 2.5 ಲಕ್ಷ ಸಬ್ಸಿಡಿ ಫ್ರೀ ಅಂತ. ಅದು ಗೊತ್ತಾದ್ರೆ ಮಾತ್ರ ಏನಾಗ್ತಾರೆ ಆಗ್ತಾರೆ, ಇಲ್ಲದಿದ್ರೆ ಯಾರು ಸದ್ಯಕ್ಕೆ ಹೋಗುವುದಿಲ್ಲ. ಇದು ದೇವರ ವಿಷಯದಲ್ಲಿ ಸಹ ನಾವು ಅರ್ಥಕೊಳ್ಬೇಕು. ನಾನು ಬಾಯಿ ಹೇಳಿದ್ರೆ ಮಾತ್ರ ನನಗೆ ಬಿಡುಗಡೆ ಎಂಬುದಾಗಿ. ಅಲ್ಲಿ ರಕ್ಷಣೆ ಹೇಳುವುದರಿಂದ ಮಾತ್ರ. ನೀವು ಬಾಯಿ ಮುಚ್ಚಿಕೊಳ್ಬೇಡ್ರಿ, ದೇವರ ವಾಗ್ದಾನವನ್ನು ಹೇಳ್ರಿ. ಅಲ್ಲಿ ಹೇಳ್ತಾರೆ ಕೀರ್ತನೆಗಾರನು, ನಾನು ಭರವಸೆ ಬಿಡುವ ದೇವರು ಎಂದು ನಾನು ಹೇಳುತ್ತೇನೆ ಎಂಬುದಾಗಿ. ಹಾಗಾದ್ರೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಸತ್ಯವೇದ ಚಿಯೋನಿನ ನಿವಾಸಿ ಅಸ್ವಸ್ಥನಾಗುವುದೇ ಇಲ್ಲ. ಚಿಯೋನ್ ನಿವಾಸಿ ಅಂತ ಹೇಳಿದ್ರೆ ಸ್ವರ್ಗದ ನಿವಾಸಿಗಳು. ಇಲ್ಲಿ ಎಷ್ಟು ಜನ ಸ್ವರ್ಗದ ನಿವಾಸಿಗಳಾಗಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಹೇಳಿ, ನಾನು ಅಸ್ವಸ್ಥನಾಗುವುದೇ ಇಲ್ಲ. ಆಮೇಲೆ 110ನೇ ಕೀರ್ತನೆ 2ನೇ ವಾಕ್ಯ ಏನಿರ್ತದೆ? ನೀನು ಅವನ ರಾಜದಂಡವನ್ನು ಚಾಚುವಿ. ಹಲ್ಲೆಲೂಯಾ. ಹೌದಾ? ರಾಜದಂಡ ಅಂದ್ರೆ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ನೀನು ಸ್ವಸ್ಥತೆ ಹೇಳುವಾಗ ಸ್ವಸ್ಥತೆ ಬರ್ತದೆ. ಆಮೇಲೆ ನಾವು ಮೊದಲೇ ಮಾತನಾಡ್ತೇವೆ. ಮನೆಯಲ್ಲಿ ಒಬ್ಬರಿಗೆ ಜ್ವರ ಬಂದ್ರೆ ನಾವು ಏನ್ ಹೇಳ್ತೇವೆ? ಕೂಡಲೇ ಏನ್ ಹೇಳ್ತೇವೆ? ನನಗೆ ಸಹ ಏನ್ ಬರ್ತದೆ, ಇದು ವೈರಲ್ ಫೀವರ್ ಬರ್ತದೆ ಅಂತ. ನಿಮ್ಮ ಮನೆಗೆ ಬರ್ತದೆ. ಯಾಕಂದ್ರೆ ನೀವೇನು ಮಾಡಿ ಬಾಯಲ್ಲಿ ಅರಿಕೆ ಮಾಡಿದ್ರಿ, ಜ್ವರ ಬರ್ಬಿಡಿ ಆಯ್ತು ಬರ್ತೀನಿ. ನಾವು ಡಿಕ್ಲೇರ್ ಮಾಡಿದ್ದೇವೆ. ನಾನು ಹೇಳ್ತೇವೆ, ಹೇಳ್ರಿ, ಅವನಿಗೆ ಜ್ವರ ಬಂದ್ರೆ ನನಗೆ ಬರುವುದಿಲ್ಲ. ಆಮೇಲೆ ನಿನ್ನ ಮಾತಿನಲ್ಲಿ ಅದು ನಿನ್ನ ಶಕ್ತಿ ಅಡಕವಾಗಿದೆ. ದೇವರು ವಾಕ್ಯ ಸದ ಹೇಳ್ತದೆ, ನೀನು ಹೇಳ್ಬೇಕು ಬರುವುದಿಲ್ಲ ಅಂತ. ಸಾಧಾರಣವಾಗಿ ಇವತ್ತು ನಾವು ನೋಡ್ತೇವೆ, ಒಬ್ಬರಿಗೆ ಜ್ವರ ಬಂದ್ರೆ ಎಲ್ಲ ಮನೆಗೆ ಜ್ವರ ಬರ್ತದೆ. ಕಾರಣ ಏನು ಗೊತ್ತಿಲ್ಲ, ಅವರು ಆಲ್ರೆಡಿ ತಿಕ್ ಮಾಡಿದ್ದಾರೆ, ಇವರಿಗೆ ಜ್ವರ ಬಂದ್ರೆ ನನಗೆ ಬರ್ತದೆ ಅಂತ ಹೇಳ್ರಿ. ನನಗೆ ಬರುವುದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿ, ದೇವರ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಿ ಹೇಳ್ರಿ, ಆಗ ದೇವರು ಕಾರ್ಯ ಮಾಡ್ತಾನೆ, ದೇವರ ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ. ನೀನು ವೈರಿಗಳ ಮಧ್ಯೆ ದೊರೆತನ ಮಾಡ್ತೇನೆ. ಇವತ್ತು ದೊರೆತನ ಮಾಡ್ಬೇಕಾ? ನೀವು ಬಾಯಲ್ಲಿ ಹೇಳಿದ್ರೆ ಮಾತ್ರ ದೊರೆತನ ಅದಕ್ಕೆ ಹೇಳುದು, ಇಲ್ಲದ್ರೆ ದೊರೆತನ ಅಲ್ಲ. ಪೊಲೀಸ್ ಮಾತಾಡಿದ್ರೆ ಅವರಿಗೆ ಪವರ್ ಉಂಟು, ಯಾಕಂದ್ರೆ ಅಧಿಕಾರ ಕೊಟ್ಟಿದೆ. ಇವತ್ತು ನಿನಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ಮಾತನಾಡು. ಹೌದಾ? ಮಾತನಾಡುವಾಗಲೇ ಅದು ನಿನ್ನನ್ನು ಬಿಟ್ಟು ಹೋಗ್ತಾನೆ, ಇಲ್ಲದ್ರೆ ಬಿಟ್ಟು ಹೋಗುವುದಿಲ್ಲ. ಆಮೇಲೆ ನಾವು ಮಾತನಾಡುವುದಿಲ್ಲ, ನಾವು ಬೇರೆದಕ್ಕೆ ಮಾತನಾಡ್ತೇವೆ. ಜ್ವರ ಬರ್ತದೆ, ಆಗ ಬರ್ತದೆ. ದೇವರ ಮಕ್ಕಳು ಇವತ್ತು ಒಂದೊಂದು ವಾಕ್ಯವನ್ನು ಹಿಡಿದು ನೀನು ಪ್ರಾರ್ಥನೆ, ನೀನು ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. 91ನೇ ಕೀರ್ತನೆ 3ನೇ ವಾಕ್ಯದಲ್ಲಿ 4ನೇ ವಾಕ್ಯ ಇರ್ತದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ
ದೇವರು ತಪ್ಪಿಸ್ತಾನೆ ಅಂತ. ಹಾಗಾದ್ರೆ ರೋಗದಿಂದ ಮಾತ್ರ ಅಲ್ಲ ದೇವರು ತಪ್ಪಿಸುದು, ಮರಣಕರವಾದ ರೋಗದಿಂದ ತಪ್ಪಿಸ್ತಾನೆ. ಎಷ್ಟು ಜನ ಹೇಳ್ತೀನಿ ನನಗೆ ಮರಣಕರವಾದ ರೋಗ ತಟ್ಟುವುದಿಲ್ಲ? ಎಷ್ಟು ಜನ ಕೈ ಎತ್ತಿ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಯಾವ ರೋಗ ನಿನ್ನನ್ನು ಮುಟ್ಟುವುದಿಲ್ಲ, ಯಾಕೆ ದೇವರು ವಾಗ್ದಾನ ಮಾಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 91 ಕೀರ್ತನೆ 5ನೇ ವಾಕ್ಯ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಅಂಚ ಕಾರಣವಿಲ್ಲ, ಎದುರುವ ಅಗತ್ಯ ಇಲ್ಲ. ഇരുಳಲ್ಲಿ ಅಂದ್ರೆ ಏನು? ರಾತ್ರಿಯಲ್ಲಿ ಏನು? ಮಾಟ ಮಂತ್ರ. ಅಲ್ಲಿ ಮಾಟ ಮಂತ್ರಕ್ಕೆ ನಿನಗೆ ಎದುರಬೇಕಾಗಿ ಇವತ್ತು ಎಷ್ಟು ಮಾಟ ಮಂತ್ರ ಮಾಡಲಿಲ್ಲ. ನಿಮ್ಗೆ ಎದುರುಬೇಡ ಅಂತ ಹೇಳಿದ್ರೆ ಎದುರುಬೇಡ, ಅಗತ್ಯ ಯಾವ ಮಾಟ ನಿಮಗೆ ತಾಗುವುದಿಲ್ಲ. ಎಷ್ಟು ಜನ ಹೇಳ್ತೀವಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಇಸ್ರಾಯೇಲರಿಗೆ ಮಾಟ ಮಂತ್ರ ಏನಾಗುವುದಿಲ್ಲಂತೆ, ತಗೊಳ್ಳುವುದಿಲ್ಲ. ಶಕುನ ನೋಡುವುದಿಲ್ಲ. ನಾವು ಶಕುನ ನೋಡುವವರೆಲ್ಲ ಅಡ್ಡ ಬೀಳ್ತಾರೆ. ಇವತ್ತು ನಾನು ಹೇಳ್ತೇನೆ, ದೇವರು ತಾಗುವುದಿಲ್ಲ ಅಂತ ಹೇಳಿದ್ರೆ ತಾಗುವುದಿಲ್ಲ, ಹೇಳಿ ತಾಗುವುದಿಲ್ಲ. ಹಲ್ಲೆಲೂಯಾ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತದೆ, ನಿನ್ನ ನಂಬಿಕೆ ನಿನ್ನನ್ನು ಉದ್ಧಾರ ಮಾಡುತ್ತದೆ. 91ನೇ ಕೀರ್ತನೆ 7ನೇ ವಾಕ್ಯ ಹೇಳ್ತದೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಎಷ್ಟು ಜನ ನನಗೆ ತಟ್ಟುವುದಿಲ್ಲ ಹೇಳ್ರಿ? ನನಗೇನು ತಟ್ಟುವುದಿಲ್ಲ. ನಾನು ನನ್ನ ಸಭೆಗೆ ಡಿಕ್ಲೇರ್ ಮಾಡ್ತೇನೆ, ನೀವು ಅನಾರೋಗ್ಯದಿಂದ ಇರುವುದೇ ಇಲ್ಲ, ನೀವು ಯಾವುದೇ ಅಪಘಾತಕ್ಕೆ ಒಳಗಾಗುವುದಿಲ್ಲ. ದೇವರು ನಿಮಗೆ ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸ್ತಾನೆ. ಇದು ಮನುಷ್ಯನ ಮಾತಲ್ಲ, ಇದು ದೇವರ ಮಾತಾದ್ರಿಂದ ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ, ದೇವರು ಕೊಟ್ಟ ವಾಗ್ದಾನವನ್ನು ಹಿಡಿದು ನಿಮ್ಮ ಮೇಲೆ ಈ ಆಶೀರ್ವಾದವನ್ನು ಮಾತನಾಡ್ತೇನೆ. ನೀವು ದೀರ್ಘಾಯುಷ್ಯವನ್ನು ಹೊಂದುವಿರಿ, ನಿಮ್ಮ ಕೆಲಸದಲ್ಲಿ ಆಶೀರ್ವಾದವನ್ನು ಹೊಂದುವಿರಿ, ನೀವು ಮಕ್ಕಳನ್ನು ಕಾಣುವಿರಿ ಎಂಬುದಾಗಿ ನಾನು ಈ ವಾಗ್ದಾನ ದೇವರಿಂದ ಬಂದದ್ರಿಂದ ನೀವು ಅದಕ್ಕೆ ಆಮೇನ್ ಅಂತ ಹೇಳುವಾಗ ಅದು ನಿಮ್ಮದಾಗ್ತದೆ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮಗೆ ವಾಗ್ದಾನವನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲ ವಾಗ್ದಾನ ಹಿಡಿದು ನೀವು ಒಂದು ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಅಧಿಕಾರ, ಮಕ್ಕಳೆಂಬ ಅಧಿಕಾರ ಕೊಟ್ಟಿದ್ದಾರೆ. ಮಕ್ಕಳು ಏನ್ ಮಾಡ್ತಾರೆ? ಬೇಡ್ತಾರ, ಕೊಡ ಅಂತ ಹೇಳ್ತಾರೆ. ಮಕ್ಕಳೇನ್ ಕೊಡ ಅಂತ ಹೇಳ್ತಾರೆ, ಬೇಡ ಹೇಳ್ತಾರೆ, ಕೊಡು ಹೇಳ್ತಾರೆ. ಯಾಕೆ? ಅಲ್ಲಿ ಅದು ನಮಗೆ ದೇವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಕೇಳುವುದು ನಾವು. ದೇವರು ಇವತ್ತು ನಿಮಗೆ ಕೊಡ್ತಾನೆ. ನಾನು ಹೇಳ್ತೇನೆ, ವಾಗ್ದಾನದಲ್ಲಿ ನಂಬಿಗಸ್ತನಂತ ದೇವರು ನಮ್ಮ ಮಾತು ಹೇಳ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಓ ಹಾವನಾಗಿ ದೇವರು ಯಾರಿಲ್ಲ ಪ್ರಿಯರೇ, ನಿನ್ನ ಹಾಗೆ ಬೇರೆ ಭೂಮಿಯಲ್ಲಿಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಯಾರು ಇಲ್ಲ ಎಂದಾಗಿ ಎಷ್ಟು ಜನ ದೇವರ ಸನ್ನಿಧಾನದಲ್ಲಿ ಇವತ್ತು ನಿಂತು ಹೇಳ್ತಾ ಇದ್ದೀರಿ. ನಾನು ಹೇಳ್ತೇನೆ, ಇವತ್ತು ನೀನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗುವುದಾದ್ರೆ ದೇವರು ಬದಲಾಯಿಸ್ತಾನೆ ಎಂಬುದಾಗಿ ಹೇಳ್ರಿ. ದೇವರು ಬದಲಾಯಿಸ್ತಾನೆ. ದೇವರಲ್ಲಿ ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯ ಹೇಳ್ತದೆ. ದೇವರಿಗೆ ನೆನಪು ಮಾಡಿಕೊಡ್ರಿ. ದೇವರೇ ನೀನು ಹೇಳಿದೆಯಲ್ಲ, ಅಲ್ಪನಿಂದ ಒಂದು ದೊಡ್ಡ ಜನಾಂಗವಾಗುತ್ತದೆ ಹೇಳಿ. ಅಲ್ಪನಿಂದ ಒಂದು ದೊಡ್ಡ ಜನಾಂಗವಾಗ್ತದೆ, ನನ್ನಿಂದ ಒಂದು ದೊಡ್ಡ ಜನಾಂಗವಾಗ್ತದೆ. ತಳ್ಳಲ್ಪಟ್ಟ ಕಲ್ಲನ್ನು ದೇವರು ಮೂಲೆಗಲ್ಲಾಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಯಾವುದೇ ತಳ್ಳಲ್ಪಟ್ಟ ಕಲ್ಲಿದ್ದರೆ ದೇವರು ಮೂಲೆಗಳು ಮಾಡ್ತಾರೆ ಅಂತ ನಿಮ್ಮ ಬಾಯಲ್ಲಿ ಡಿಕ್ಲೇರ್ ಮಾಡಿ. ನಿಮ್ಮ ಬಾಯಲ್ಲಿ ಜೀವ ಮತ್ತು ಮರಣದ ಶಕ್ತಿ ಹೇಳ್ತದೆ. ಮನುಷ್ಯನು ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುತ್ತಾನೆ ಎಂಬುದಾಗಿ ಇವತ್ತು ನೀವು ಬಾಯಲ್ಲಿ ಹೇಳಿದ ಮಾತು ದೇವರು ಅದನ್ನು ಹೊಟ್ಟೆ ತುಂಬ ಉಣ್ಣುವಂತೆ ಅದರ ಸ್ಯಾಟಿಸ್ಫೈ ಆಗುವಾಗ ದೇವರು ಮಾಡ್ತಾರೆ. ಹಾಗಾಗಿ ಇವತ್ತು ಹೇಳ್ರಿ, ದೇವರೇ ನಿನ್ನ ವಾಗ್ದಾನವನ್ನು ನಾನು ಮಾತ್ರ ನಂಬುತ್ತೇನೆ. ನಾನು ಸಿಚುವೇಶನ್ ನಂಬುವುದಿಲ್ಲ, ದೇವರೇ ನಿನ್ನ ಮಾತನ್ನು ಮಾತ್ರ ನಂಬುತ್ತೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್.
ಈ ಲೋಕವನ್ನು ಬಿಟ್ಟು ಹೋದ ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸ್ತಾನೆ. ದೇವರಿಗೋಸ್ಕರ ನಿಲ್ಲುವ, ದೇವರಿಗೋಸ್ಕರ ದೊಡ್ಡ ಕಾರ್ಯ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಬಂದವರು ಬಂದ ಹಾಗೆ ಅಲ್ಲ, ವಾಗ್ದಾನವನ್ನು ಹಿಡಿದು ಅವರು ಜಯಿಸುವಂತೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ. ಆಮೇಲೆ ಆ ಹಾಲೆಲೂಯದೊಂದಿಗೆ ಅತ್ಯಾಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು.